ಹಿರಿಯರು ಅನ್ನೋರು ಇವತ್ತಿನ ದಿವಸ ವೃದ್ಧಾಶ್ರಮ ಸೇರ್ತಾ ಇದ್ದಾರೆ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋರು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ರಿಯಲ್ ಮೋಟಿವೇಟರ್ನ ನಾವು ದೂರ ಇಟ್ಬಿಟ್ಟು ನಾವು ಲೈಫ್ನ ಇಲ್ಲ ರೀ, ಇವತ್ತು ಏನು ವೃದ್ಧರು ಸೇರ್ತಾರಲ್ಲ ಕರೆಕ್ಟ್, ಅದು ಕರೆಕ್ಟ್. ಈಗ ನಮ್ಮ ಮಕ್ಕಳಿಗೆ ನಾವೇನಾದರೂ ಮೋಟಿವೇಶನ್ ಸ್ಪೀಕರನ್ನು ಕರೆಸಿಬಿಟ್ಟು ಮೋಟಿವೇಟ್ ಮಾಡಿಸಿದ್ರೆ ಇದೇ ಕಳಿಸೋದು. ಅವ್ರು ಏನು ಹೇಳ್ತಾರೆ ಹೇಳಿ, ಟಾರ್ಗೆಟ್ ಇವಾಗ ಯಾವುದೇ ಆಗಿರೋ ಟಾರ್ಗೆಟ್ ಚಿಕ್ಕ ಟಾರ್ಗೆಟ್ ಕೊಟ್ಟು ಅವ್ರನ್ನ ನಾವು ಮುಂದಕ್ಕೆ ತಳಿಸ್ಬೇಕಾಗುತ್ತೆ. ವಾರ್ನ್ ಬಫೆಟ್ಟು, ಆಮೇಲೆ ಬಿಲ್ ಗೇಟ್ಸು, ಸ್ಟೀವ್ ಜಾಬ್ಸು, ಎಲಾನ್ ಮಸ್ಕು, ಈ ಥರ ಟಾರ್ಗೆಟ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ? ಅವರು ಯಾವುದೇ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕಾದ್ರೆ, ಗೋಲ್ ಅಚೀವ್ ಮಾಡಬೇಕಾದ್ರೆ ನಾನೇನು ಹೋಗಿ ಕಿತ್ತಾಕಂಗಿಲ್ಲ ಗುಡ್ಡ, ಅಲ್ಲಿ ಯಾವುದು ಮೈಂಡ್ ಮಾಡಬೇಕಾಗಿರೋದು. ಸೊ ಮೈಂಡು ಈಗಾಗಲೇ ಅದು ಒಂದು ಕನ್ವಿಕ್ಷನಿಗೆ ಬಂದ್ಬಿಟ್ಟಿದೆ, ಆಗಲ್ಲ, ಇವನ ಕೈಲಿ ಆಗಲ್ಲ. ಅಲ್ಲಿ ಕಲ್ಪನಾ ಲೋಕದಲ್ಲಿ ಹೋಗಿಬಿಟ್ಟು ಅವನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಆ ಒಂದು ಕಲ್ಪನೆಗಳ ಜೊತೆಗೆ ಅವನು ಮಿಂಗಲಾಗಿ ಅವನ ಕೋರಿಕೆಗಳನ್ನು ತೀರಿಸ್ಕೊಂಡು ವಾಪಸ್ ಮುಂದೆ ಕೂತ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಹೀರೋಗಳನ್ನ ಅನುಕರಿಸೋದು ನಾವು. ಇವನ ಕೈಲಿ ಒಬ್ಬರು ನೋಡಿಯೋಕ್ಕಾಗಲ್ಲ, ಹೀರೋ 100 ಜನ ನೋಡಿತಾನೆ. ಅದಕ್ಕೆ ಅವರು ಬೇಕು ನನಗೆ ರೋಲ್ ಮಾಡೆಲ್ಸ್ ಅದು ಅಂತಾರೆ. ಅದ ಕಾರಣ ಮೋಟಿವೇಶನ್ ಅನ್ನೋದೇ ಇಟ್ ಸೆಲ್ಫ್ ಇಸ್ ಅ ರಾಂಗ್ ವರ್ಡ್. ಇವತ್ತು ನಾನು ಏನು ಈ ಕಂಡುಹಿಡಿದೀನಿ ಅಂತ ನಿನ್ನ ಪ್ರಪಂಚ ಸಂಭ್ರಮ ಪಡ್ತಾ ಇದೆ, ಈ ಹಿಡಿಯೋದಕ್ಕಾಗಿ ಎಷ್ಟು ಸಾರಿ ನಾನು ಮಿಸ್ಟೇಕ್ಸ್ ಮಾಡಿದ್ದೇನೋ, ಎಷ್ಟು ಸಾರಿ ತಪ್ಪು ಮಾಡಿದ್ದೇನೋ ನಾನು. ಬಟ್ ಆ ತಪ್ಪು ಮಾಡಿದಾಗಲೆಲ್ಲ ಕೂಡ ನಮ್ಮ ತಾಯಿನ ಜ್ಞಾಪಿಸ್ಕೊತ ಇದ್ದೆ ನಾನು, ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ. ಸೊ ರೆಕ್ಟಿಫೈ ಮಾಡಿ 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 ನಾನು ಇವತ್ತು ಅದನ್ನು ಕರೆಕ್ಟಾಗಿ ಮಾಡಿದೆ. ಪ್ರಪಂಚಕ್ಕೆ ಇವತ್ತು ಅದು ಕರೆಕ್ಟ್ ಅಂತ ಅನಿಸ್ತು. ಒಂದು ನಮ್ಮ ಇಂಡಿಯಾದಲ್ಲಿ 600 ಸೀಟಿದೆ IAS, ಬರೆಯೋರು ಲಕ್ಷಗಟ್ಟಲೆ ಎಕ್ಸಾಮ್ಸ್ ಬರೀತಾರೆ. ಫೇಲ್ ಆದವ್ರ ಕತೆ ಏನು? ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಪಾಪ. ಅಂದರೆ IAS ಇದ್ರೇ ಲೈಫು, IPS ಇದ್ರೇ ಲೈಫು. ಜೀವನದಲ್ಲಿ ಹೈಯರ್ ಗೋಲ್ಸ್ನ ಇಟ್ಕೊಳಕ್ಕೆ ಹೋಗ್ಬಾರ್ದು, ಹೈಯರ್ ಅಚೀವ್ಮೆಂಟ್ನ ಇಟ್ಕೊ. ಅಚೀವ್ಮೆಂಟು ಹೆಂಗೆ ಬರುತ್ತೆ ಅಂತಂದರೆ, ನಿನಗೆ ಹೈಯರ್ ಗೋಲ್ಸ್ ಇಟ್ಕೊಂಡ್ರೆ ಹೈಯರ್ ಅಚೀವ್ಮೆಂಟ್ ಬರುತ್ತೆ ಅಂತಿಲ್ಲ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರು KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸು. ಥ್ಯಾಂಕ್ ಯು. ನಮ್ಮೆಲ್ಲರಿಗೂ ಜೀವನದಲ್ಲಿ ಮೋಟಿವೇಶನ್ ಬೇಕು. ಮೋಟಿವೇಶನ್ ಇಲ್ಲದೆ ಇದ್ದರೆ ನಾವು ಕೆಲಸನೇ ಮಾಡೋದಿಲ್ಲ. ನನಗೆ ಯಾಕೋ ಮೋಟಿವೇಶನ್, ಲೈಫ್ ಅಂದರೆ ಬೋರ್ ಆಗ್ತಾ ಇದೆ ಅಂತ ಹೇಳಿ ಅಂತಿರ್ತೀವಿ. ಆ್ಯಕ್ಚುಲಿ ಕೆಲವೊಂದು ಟೈಮ್ ಲೇಸಿನೆಸ್ ಬರುತ್ತೆ, ಮತ್ತು ನಮಗೆ ಮೋಟಿವೇಶನ್ ಬೇಕು ಅಂತ ಅನಿಸುತ್ತೆ. ಸೊ ಆದರೆ ಈ ಮೋಟಿವೇಶನ್, ರಿಯಲ್ ಮೋಟಿವೇಶನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ತಮ್ಮ ಜೀವನದ ಅನುಭವಗಳ ಮುಖಾಂತರ ಇವತ್ತಿನ ದಿವಸ ಒಂದು ಹಂತಕ್ಕೆ ಬಂದು ತಲುಪಿರ್ತಕ್ಕಂಥ ಭೀಮೇಶ್ ರೆಡ್ಡಿ ಸರ್ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಸರ್, ಆ್ಯಕ್ಚುಲಿ ರಿಯಲ್ ಮೋಟಿವೇಶನ್ ಅಂದರೆ ಏನು? ಆಮೇಲೆ ನಿಮ್ಮ ಜೀವನದಲ್ಲಿ ನಿಮಗೆ ನೀವು ಮೋಟಿವೇಶನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ? ಸೊ ಯಾವ ಥರ ಆ ಒಂದು ಮೋಟಿವೇಶನ್ ನಿಮ್ಮ ಜೀವನದಲ್ಲಿ ಬಂತು? ಈಗ ಮೋಟಿವೇಶನ್ ಸ್ಪೀಕರ್ಸ್ ಅಂತ ಇರ್ತಾರೆ. ಹೌದು. ಅವರು ಸ್ಕೂಲ್ಸ್ಗೆ, ಕಾಲೇಜಸ್ಗೆಲ್ಲ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಕೋಟು ಗೀಟೆಲ್ಲ ಹಾಕ್ಕೊಂಡು ಆಮೇಲೆ ಅಲ್ಲಿ ಸ್ಟೇಜಲ್ಲಿ ಕಿರ್ಚಾಡ್ತಾ ಇರ್ತಾರೆ. ಹೌದು. ಯು ಕ್ಯಾನ್ ಡೂ ಇಟ್ ಅಂತ ಕಿರ್ಚಿಗೆ, ವೈ ಕಾಂಟ್ ಯು ಯು ಕ್ಯಾನ್ ಡೂ ಇಟ್, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ವೈ ಕಾಂಟ್ ಯು ಅಂತಂದು ಹೇಳ್ಬಿಟ್ಟು ಕಿರ್ಚ್ತಾ ಇರ್ತಾರೆ. ಒಂದು ವೇಳೆ ಏನಾದರೂ ಆ ಮಕ್ಕಳಿಗೆ, ಅಂದರೆ ಕಾಲೇಜ್ ಮಕ್ಕಳಾಗಿರ್ಬೋದು, ಸ್ಕೂಲ್ ಮಕ್ಕಳಾಗಿರ್ಬೋದು, ಅವರಿಗೆ ಸ್ವಲ್ಪ ನೀವೇನಾದರೂ ಪ್ರಶ್ನೆ ಕೇಳೋದಕ್ಕಿಂತ ಏನಾದರೂ ಹೇಳಿದ್ರೆ, ಇವನ್ನೇನಾದರೂ ಮೋಟಿವೇಶನಲ್ ಸ್ಪೀಕರ್ನ ಪ್ರಶ್ನೆ ಕೇಳಿದ್ರೆ, ನೀನೇನು ಕಿತ್ತೆ ಗುಡ್ಡೆ ಹಾಕಿದೀಯಪ್ಪ ಜೀವನದಲ್ಲಿ ಹೇಳೋ ಅಂತಂದರೆ, ಸೊ ಈ ಜೀವನದಲ್ಲಿ ಏನೇನೂ ಮಾಡೋಕ್ಕಾಗದೇ ಇರತಕ್ಕಂಥವನೇ ಮೋಟಿವೇಶನ್ ಸ್ಪೀಕರ್ ಆಗಿರ್ತಾನೆ. ಅವನು ಏನು ಮಾಡಿರಲ್ಲ ಜೀವನದಲ್ಲಿ, ಏನು ಮಾಡಿರ್ತಾನೆ, ಅವ್ನು ಕೋಟ್ ಹಾಕ್ಕೊಂಡಿರ್ತಾನೆ, ಟೈ ಹಾಕ್ಕೊಂಡಿರ್ತಾನೆ, ಕಿರ್ಚಕ್ಕೆ ಚೆನ್ನಾಗಿರುತ್ತೆ. ಕಿರ್ಚೋದು, ನೀನು ಯಾಕೆ ಮಾಡೋಕ್ಕಾಗಲ್ಲ. ಅಬ್ದುಲ್ ಕಲಾಂ ಅವರು ಆ ಥರ ಮಾಡಿದ್ದಾರೆ, ಸ್ವಾಮಿ ವಿವೇಕಾನಂದ ಈ ಥರ ಮಾಡಿದ್ದಾರೆ, ಇನ್ನು ಸಚಿನ್ ತೆಂಡೂಲ್ಕರ್ ಆ ಥರ ಮಾಡಿದ್ದಾರೆ, ಆಮೇಲೆ ವಾರ್ನ್ ಬಫೆಟ್ ಆ ಥರ ಮಾಡಿದ್ದಾರೆ, ಬಿಲ್ ಗೇಟ್ಸ್ ಈ ಥರ ಮಾಡಿದ್ದಾರೆ, ರತನ್ ಟಾಟಾ ಆ ಥರ ಮಾಡಿದ್ದಾರೆ, ನಾರಾಯಣ ಮೂರ್ತಿಯವರು ಈ ಥರ ಮಾಡಿದ್ದಾರೆ. ಸೊ ಇಲ್ಲದ ಕೆಲಸ ಬರ್ತೀವಿ ಎಲ್ಲ ಎಕ್ಸಾಂಪಲ್ಸ್ ಎಲ್ಲ ಹೇಳಿಬಿಟ್ಟು ನೀವ್ಯಾಕೆ ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಆ ಮೋಟಿವೇಶನ್ ಅಂತ ಇವರು ಕಿರ್ಚಿ ಆಡಿ ಆ ಮಕ್ಕಳೆಲ್ಲ ಡಿಮೋಟಿವೇಟ್ ಮಾಡೋಗಿರ್ತಾರೆ ಹೋಗ್ಬೇಕಾದ್ರೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ನಾಟ್ ಎ ಮೋಟಿವೇಶನ್ ಆ್ಯಕ್ಚುಲಿ. ಸೊ ಯಾರು ಮೋಟಿವೇಟ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಜವಾದ ಮೋಟಿವೇಟ್ರ್ ಯಾರು ಗೊತ್ತಾ? ನಮ್ಮ ಮನೆಗಳಲ್ಲಿ ನಮ್ಮ ತಾತ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ಅವರು ರಿಯಲ್ ಮೋಟಿವೇಟರ್ಸ್. ಅವರು ನಮ್ಮ ತಪ್ಪುಗಳನ್ನ ಅದನ್ನು ತೋರಿಸದೆ
ನಾವು ಮಾಡಿರ್ತಕ್ಕಂಥ ತಪ್ಪುಗಳೆಲ್ಲ ಹಂಗೆ ಇಟ್ಕೊಂಡು ಅದನ್ನು ಹೆಂಗೆ ಸರಿಪಡಿಸೋದು ಅಂತ ಮನಸ್ಸಲ್ಲಿ ಆಲೋಚನೆ ಮಾಡಿಬಿಟ್ಟು ನಮ್ಮನ್ನು ಯಾವ ರೀತಿ ಸರಿಪಡಿಸ್ಬೇಕು ಅಂತ ಆಲೋಚನೆ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿರ್ತಕ್ಕಂಥ ಕಥೆಗಳ ಮುಖಾಂತರ ನಮ್ಮನ್ನು ಏನು ಮೋಟಿವೇಟ್ ಮಾಡ್ತಿದ್ದಾರೆ ನೋಡು, ಅವರು ರಿಯಲ್ ಮೋಟಿವೇಟರ್ಸ್. ಅಂದರೆ ಸಂದರ್ಭ ತಕ್ಕಂಗೆ ಆಮೇಲೆ ಅವರ ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ನೀತಿ ಕಥೆಗಳಾಗಿರ್ಬೋದು, ನೀತಿ ಪಾಠಗಳಾಗಿರ್ಬೋದು, ನಮಗೆ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು, ನಮಗೆ ನಾನು ಸೋತಾಗ ಏನು ಹೇಳಬೇಕು, ನಾನೇನಾದರೂ ಛಲವನ್ನು ತೊಟ್ಟಾಗ ಏನು ಹೇಳಬೇಕು ಕಥೆಗಳು, ನಾನು ಇನ್ನೊಬ್ರಿಗೆ ಉಪಕಾರ ಮಾಡ್ಬೇಕಾದ್ರೆ ಏನು ಹೇಳಬೇಕು, ನಾನು ಸಮಾಜದಲ್ಲಿ ಹೇಗಿರ್ಬೇಕಾದ್ರೆ ಏನು ಹೇಳಬೇಕು, ಇವೆಲ್ಲ ಕಥೆಗಳ ಮುಖಾಂತರ ಹೇಳ್ತಕ್ಕಂಥ ಮೋಟಿವೇಟರ್ಸ್ ಹೋಗ್ಬಿಟ್ರು. ಈಗೆಲ್ಲ ನ್ಯಾನೋ ಫ್ಯಾಮ್ಲೀಸ್ ಆಗಿಬಿಟ್ಟು, ಓಕೆ, ಸಿಂಗಲ್ ಪೇರೆಂಟೆಡ್ ಫ್ಯಾಮಿಲಿ ಇವಾಗ ಅಥವಾ ತಾಯಾದ್ರೂ ಇರ್ತಾಳೆ, ತಂದೆ ಇರ್ತಾಳೆ. ಆ ಥರ ನಾವು ಈ ಒಂದು ರ್ಯಾಟ್ ರೇಸಲ್ಲಿ ಬಿದ್ದು ಓಡೋ ಒಂದು ಇದರಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಜೀವನವನ್ನು ಮಾಡಬೇಕು ಅನ್ನೋ ಇದರಲ್ಲಿ ಬಿದ್ದು 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 ನಮ್ಮ ರಿಯಲ್ ಆಗಿರ್ತಕ್ಕಂಥ ಒಂದು ಕುಟುಂಬ ವ್ಯವಸ್ಥೆ ಅಂತ ಒಂದಿತ್ತು ನಮ್ಮವ್ರು ಮಾಡಿದ್ರು. ಆ ಕುಟುಂಬ ವ್ಯವಸ್ಥೆಯನ್ನು ಪಾಶ್ಚಾತ್ಯರನ್ನು ನೋಡಿಬಿಟ್ಟು ಅನುಕರಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ನಾವು ಹಾಳು ಮಾಡ್ಕೊಂಬಿಟ್ವಿ. ಸೊ ಹಾಗಾಗಿ ರಿಯಲ್ ಮೋಟಿವೇಟರ್ಸ್ ಅವರು ನಮ್ಮ ಅಜ್ಜ ಅಜ್ಜಿ. ನಾನು ಬಿದ್ದಾಗ ನನ್ನ ಬೆನ್ನು ತಟ್ಟಿರ್ತಾರೆ. ಸೊ ನಾನು ಸೋತು ಬಂದಾಗ ನನಗೆ ಸಾಂತ್ವನ ನೀಡಿರ್ತಾರೆ. ಸೊ ಅದು ಮೋಟಿವೇಶನ್ ಅಂತಂದರೆ ಏನು ಕೂತ್ಕೊಂಡು AC ಹಾಲಲ್ಲಿ ಕೂತ್ಕೊಂಡು ಅವನು ಇಷ್ಟ ಬಂದಂಗೆ ಕೆಟ್ಟ ಸ್ವರದಿಂದ ಆರಿಸ್ತಾನೆ ನೋಡಿ, ಅವನು ಮೋಟಿವೇಟರ್ ಅಲ್ಲ, ಅವನು ಡಿಮೋಟಿವೇಟರ್. ಅವನು ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಆಗುತ್ತೆ. ಸೊ ನಮ್ಮ ಮನೇಲಿರ್ತಕ್ಕಂಥ ಒಂದು ಹಿರಿಯರು ಅನ್ನೋರು ಇವತ್ತಿನ ದಿವಸ ವೃದ್ಧಾಶ್ರಮ ಸೇರ್ತಾ ಇದ್ದಾರೆ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋರು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ರಿಯಲ್ ಮೋಟಿವೇಟರ್ನ ನಾವು ದೂರ ಇಟ್ಬಿಟ್ಟು ನಾವು ಲೈಫ್ನ ಇಲ್ಲ ರೀ. ಇವತ್ತು ಏನು ವೃದ್ಧರು ಸೇರ್ತಾರಲ್ಲ, ಅವ್ರು ಕರೆಕ್ಟ್, ಅದು ಕರೆಕ್ಟ್. ಅವರು ಚೇಂಜ್ ಆಗಿ ನಾನು ಹೇಳ್ತಾ ಇರೋದು ನಮ್ಮ ಅಜ್ಜ ಅಜ್ಜಿ ಕಾಲದ ನಾನು ಹೇಳ್ತಾ ಇರೋದು. ನಾನು ಮತ್ತೆ ಇವತ್ತಿನ ಹಿರಿಯರು ಯಾರಿಲ್ಲ, ಇವಾಗೆಲ್ಲ ದೊಡ್ಡ ಮನುಷ್ಯರು ಇರೋದು. ವೃದ್ಧಾಶ್ರಮ ಸೇರ್ತಾರಲ್ಲ, ದೊಡ್ಡ ಮನುಷ್ಯರು ಸೇರ್ತಾರೆ ಅಲ್ಲ. ಅದರಲ್ಲೂ ಕೂಡ ಪರ್ಸೆಂಟೇಜ್ ಗುಡ್ ಪೀಪಲ್ ಇರ್ಬೋದಿಲ್ಲ ಅಂತ ಹೇಳೋದಲ್ಲ. ಎಲ್ಲರನ್ನೂ ಒಂದೇ ದಿಕ್ಕಿ ಸೇರ್ಸೋಕ್ಕಾಗಲ್ಲ. ಬಟ್ 90% ಆಫ್ ದ ಏನೈತೆ ಇವತ್ತು ನಾವು ವೃದ್ಧಾಶ್ರಮ ಸೇರ್ತಾ ಇದ್ದಾರೆ. ಯಾಕಂದ್ರೆ ನಾನು ವೃದ್ಧಾಶ್ರಮಕ್ಕೆ ಸಾಕಷ್ಟು ಹೋಗ್ತಾ ಇರ್ತೀನಿ, ಅವ್ರ ಹತ್ರ ಕೂತ್ಕೊಳ್ತೀನಿ, ಮಾತಾಡ್ತೀನಿ. ಆವಾಗ ಗೊತ್ತಾಗುತ್ತೆ ನನಗೆ ಈತ ಎಂಥ ವೃದ್ಧ ಅಂತ ಗೊತ್ತಾಗುತ್ತೆ ನನಗೆ. ಏನಿದೆ ಮನಸ್ಸಲ್ಲಿ, ಎಂಥ ಆಲೋಚನೆ ಇದೆ, ಅವ್ರು ಸೇರಿಸಿರೋದು ಕರೆಕ್ಟಾ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಇವತ್ತಿನ ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ಅಜ್ಜ ಎಲ್ಲ ಹಳ್ಳಿಯಲ್ಲಿದ್ದರು. ಅವ್ರಿಗೆ ಪ್ರಪಂಚದ ಇದು ಅಂದರೆ ಈ ಥರ ಒಂದು ಕಲ್ಚರ್ ಗೊತ್ತಿರಲಿಲ್ಲ. ಅವರೊಂಥರ ಮುಗ್ಧರು. ಅವರಿಗೆ ಅವ್ರ ಜೀವನ ಗೊತ್ತು, ಅವ್ರಿಗೆ ಹೆಲ್ಪ್ ಮಾಡೋದು ಗೊತ್ತು, ದಾನ ಗೊತ್ತು, ಧರ್ಮ ಗೊತ್ತು, ಹಳ್ಳಿಯಲ್ಲಿ ಬದುಕ್ತಕ್ಕಂಥ ರೀತಿ ಗೊತ್ತು. ಸೊ ಆ ಹಳ್ಳಿನೇ ಅವ್ರ ಪ್ರಪಂಚ. ಸೊ ಆ ರೀತಿಯಾಗಿ ಬದುಕಿರ್ತಕ್ಕಂಥ ರಿಯಲ್ ಆಗಿರ್ತಕ್ಕಂಥ ವೃದ್ಧರವರು. ಆದರೆ ಇಲ್ಲಿ ರಿಯಲ್ ಮೋಟಿವೇಶನ್ ಅನ್ನೋದು ಒಂದು ಮುಗ್ಧತೆಯಿಂದ ಬರುತ್ತೆ ಅಂತ ಹೇಳಿ ಅಂತೀರ ನೀವು? ಅಲ್ಲ, ಮೋಟಿವೇಶನ್ ಅನ್ನೋದು ಅದೊಂದು ಸಪ್ರೇಟ್ ಆಗಿಲ್ಲ ಜೀವನದಲ್ಲಿ. ಇವಾಗ ಏನು ಮಾಡಿದ್ದೀವಿ, ಈ ಇನ್ಸ್ಪಿರೇಷನು, ಮೋಟಿವೇಶನು, ಕಾನ್ಫಿಡೆನ್ಸು, ಈ ಥರ ಎಲ್ಲ ನಾವು ವೆಸ್ಟರ್ನ್ ಕಲ್ಚರಿಂದ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ವರ್ಡ್ಸ್ ಇವೆಲ್ಲ. ಇವು ಇದಕ್ಕೆ ಅವಸರನೇ ಇಲ್ಲ. ಇವು ಏನು ಮಾಡ್ತವೆ ಅಂತಂದರೆ ಮಕ್ಕಳು ಇನ್ನಿಷ್ಟು ಪಾಪ ಡಿಮೋಟಿವೇಟ್ ಮಾಡ್ತವೆ. ಓಕೆ, ಈಗ ನಾನು ನಮ್ಮ ಸೈಕಾಲಜಿಯಲ್ಲಿ ಲೆಂಡ್ ಹೆಲ್ಪ್ಲೆಸ್ನೆಸ್ ಅಂತ ಕರಿತೀವಿ ನಾವು. ಲೆಂಡ್ ಹೆಲ್ಪ್ಲೆಸ್ನೆಸ್ ಅಂದರೆ ಏನಪ್ಪ ಅಂತಂದರೆ ಅಸಹಾಯಕತೆಯನ್ನು ಸಾಲ ಪಡೆಯೋದು. ಅಸಹಾಯಕತೆಯೇ ಒಂದು ರಾಂಗ್ ಅಂದ್ಕೊಂಡ್ರೆ ಅದನ್ನು ಸಾಲ ಪಡೆಯೋದು ನಾವು. ಓಕೆ, ಹೇಗೆ? ಈಗ ಒಂದು ಸರ್ಕಸ್ಸಲ್ಲಿ ಚಿಕ್ಕ ಮರಿ ಇದ್ದಾಗ ಆನೆಯನ್ನು ಒಂದು ಸರಪಳಿಯಿಂದ ಕಟ್ತಾರೆ. ಹೌದು, ಒಂದು ಜಬರ್ದಸ್ತ ಒಂದು ಗೂಟಕ್ಕೆ ಕಟ್ತಾರೆ. ಕಟ್ಟಿಬಿಟ್ಟು ಅದನ್ನು ಬಿಟ್ಬಿಡ್ತಾರೆ. ಸ್ವಲ್ಪ ದೊಡ್ಡ ಸರಪಳಿ ಹಾಕಿರ್ತಾರೆ, ಅದಕ್ಕೆ ಒಂದು ಗೂಟಕ್ಕೆ ಕಟ್ಟಿರ್ತಾರೆ. ಅದೇನು ಮಾಡುತ್ತೆ, ಮರಿ ಆ ಸರಪಳಿ ಟೈಟ್ ಆಗೋವರೆಗೂ ಹೋಗುತ್ತೆ. ಅದು ಆಮೇಲೆ ಟೈಟ್ ಆಗುತ್ತೆ. ಆಮೇಲೆ ಏನು ಮಾಡುತ್ತೆ, ಅದು ಇದು ಮಾಡುತ್ತೆ, ನಾನು ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ ನೋಡುತ್ತೆ. ಅದರ ಸರಪಳಿನ ಕಿತ್ಕೊಂಡು ಹೋಗಬೇಕು ಅಂತ ನೋಡುತ್ತೆ. ಬಟ್ ಬಲವಾಗಿರ್ತಕ್ಕಂಥ ಗೂಟ ಅದರ ಶಕ್ತಿ ಸಾಲಲ್ಲ. ಆಗ ಅದು ಪ್ರಯತ್ನ ಮಾಡ್ತದೆ. 1 ತಿಂಗಳು ಮಾಡುತ್ತೆ, 2 ತಿಂಗಳು ಮಾಡುತ್ತೆ, 3 ತಿಂಗಳು ಮಾಡುತ್ತೆ, 6 ತಿಂಗಳು ಮಾಡುತ್ತೆ. ಆಮೇಲೆ ಅದು ಪ್ರಯತ್ನ ಮಾಡೋದು ಬಿಟ್ಬಿಡುತ್ತೆ. ಅದು ದೊಡ್ಡದಾಗುತ್ತೆ.
ಆ ಮರಿ ಹೋಗಿ ದೊಡ್ಡ ಆನೆ ಆಗುತ್ತೆ. ಏನು ಮಾಡ್ತಾರೆ ಗೊತ್ತಾ, ಸರ್ಕಸಲ್ಲಿ ದೊಡ್ಡ ಆನೆನ ಗೂಟಕ್ಕೆ ಯಾವ ಗೂಟನೂ ಇರಲ್ಲ, ಅವು ಕೊರಳಲ್ಲಿ ಸರಪಳಿ ನೇತಾಕಿರ್ತಾರೆ. ಆ ಸರಪಳಿ ಉದ್ದ ಇರುತ್ತೆ, ನೀವು ನೋಡ್ಕೋತ ಹೋಗಿ ಆ ಉದ್ದ ಸರಪಳಿ ಎಲ್ಲ ಕಟ್ಟಾಕಲ್ಲ. ಯಾಕಂದರೆ ಆನೆಯನ್ನು ಯಾವ ಸರಪಳಿ ಬಂಧಿಸುತ್ತೆ, ಯಾವ ಗೂಟ ಬಂಧಿಸುತ್ತೆ, ಮರಗಳೇ ಕಿತ್ತು ಹೋಗಿರ್ತವೆ ಆನೆಗಳು. ಬಟ್ ದೊಡ್ಡದಾದಂಥ ಆನೆ ಏನು ಆಲೋಚನೆ ಮಾಡಿರುತ್ತೆ, ನನಗೆ ಇಷ್ಟೇ ಓಡಾಡೋಕ್ಕಾಗದು ನನ್ನ ಕೈಲಿ, ಯಾಕಂದರೆ ಈ ಸರಪಳಿ ಟೈಟ್ ಆಗುತ್ತೆ ನನಗೆ, ಅದಕ್ಕೆ ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಸರಪಳಿನ ಹಾಕ್ಕೊಂಡು ಕೊರಳಲ್ಲಿ ಅವು ಅಲ್ಲೇ ಅಡ್ಡಾಡ್ತಾ ಇರ್ತವೆ, ಯಾವುದೂ ಕಟ್ಟಾಕಲ್ಲ. ನಿನಗೆ ಇಂಥೊಂದು ವಿಪರ್ಯಾಸ ಹೇಳ್ತೀನಿ, ಅದು ಯಾವ ಊರಲ್ಲೋ ಗೊತ್ತಿಲ್ಲ, ಬೆಂಗಳೂರಲ್ಲೋ ಬೇರೆ ಕಡೆನೋ ಸರ್ಕಸ್ ಕಂಪ್ನಿಗೆ ಬೆಂಕಿ ಬೀಳುತ್ತೆ. ಜನಗಳೆಲ್ಲ ಅದನ್ನು ಯಾರೂ ಸಾಯಲ್ಲ, ಆನೆಗಳು ಸಾಯ್ತವೆ. ನೋಡಿ, ಕಟ್ಟಿ ಹಾಕಲಾರದೆ ಇರತಕ್ಕಂಥ ಆನೆಗಳು ಬೆಂಕಿಯಲ್ಲಿ ಸುಟ್ಬಿಟ್ಟು, ಯಾಕಂದರೆ ಬೆಂಕಿಯಲ್ಲಿ ಸುಟ್ಟಾಗಲೂ ಕೂಡ ಅವು ಮನಸ್ಸಲ್ಲಿ ಏನು ಭಾವನೆ ಮಾಡ್ತವೆ, ನನ್ನ ಕೈಲಿ ಇಷ್ಟೇ ಹೋಗೋಕ್ಕಾಗೋದು, ಆಗಲ್ಲ. ಇದನ್ನು ಲೆಂಡ್ ಹೆಲ್ಪ್ಲೆಸ್ನೆಸ್ ಅಂತ ಕರಿತೀವಿ ನಾವು ಸೈಕಾಲಜಿಯಲ್ಲಿ. ಈಗ ನಮ್ಮ ಮಕ್ಕಳಿಗೆ ನಾವೇನಾದರೂ ಮೋಟಿವೇಶನ್ ಸ್ಪೀಕರನ್ನು ಕರೆಸಿಬಿಟ್ಟು ಮೋಟಿವೇಟ್ ಮಾಡಿಸಿದ್ರೆ ಇದೇ ಕಳಿಸೋದು. ಅವ್ರು ಏನು ಹೇಳ್ತಾರೆ ಹೇಳಿ, ಟಾರ್ಗೆಟ್ ಇವಾಗ ಯಾವುದೇ ಆಗಿರೋ ಟಾರ್ಗೆಟ್ ಚಿಕ್ಕ ಟಾರ್ಗೆಟ್ ಕೊಟ್ಟು ಅವ್ರನ್ನ ನಾವು ಮುಂದಕ್ಕೆ ತೋರಿಸ್ಬೇಕಾಗುತ್ತೆ. ಅವ್ರನ್ನ ಟಾರ್ಗೆಟ್ ಕೊಡೋದೇ ಅಬ್ದುಲ್ ಕಲಾಂ, ವಾರ್ನ್ ಬಫೆಟ್ಟು, ಆಮೇಲೆ ಬಿಲ್ ಗೇಟ್ಸು, ಸ್ಟೀವ್ ಜಾಬ್ಸು, ಎಲಾನ್ ಮಸ್ಕು, ಈ ಥರ ಟಾರ್ಗೆಟ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅವರು? ಅಯ್ಯೋ ಅದು ಸಾಧ್ಯ, ಸೇಮ್ ಆನೆಗಳ ಥರ, ನನಗೆ ಅದು ಆಗೋದೇ ಇಲ್ಲ ಬಿಡಪ್ಪ ಜೀವನದಲ್ಲಿ. ಆ ಒಂದು ಲಿಮಿಟೇಷನ್ಸ್ನ ಬೆಳೆಸ್ಕೋತಾರೆ ಅಂತ ಅನ್ಬೋದು. ಆ್ಯಕ್ಚುಲಿ ಲಿಮಿಟೇಷನ್ಸ್ ಅಲ್ಲ, ಅದು ಇವಾಗ ಅದು ಆಗಲ್ಲ ಅಂತ ನಾವು ಡಿಸೈಡ್ ಮಾಡಿಬಿಡ್ತಾರೆ ಮಕ್ಕಳು, ಇದು ಆಗಲ್ಲಪ್ಪ ಇದು. ಸೊ ಒಂದು ವೇಳೆ ಯಾರು ಹೇಳ್ಬೇಕು ಅದನ್ನು ಟಾರ್ಗೆಟ್ನ, ರಿಯಲ್ ಎಲಾನ್ ಮಸ್ಕ್ ಬಂದು ಅವನು ಸ್ಪೀಚ್ ಮಾಡಿದಾಗ ರಿಯಲ್ ಒಪ್ಕೊಳ್ತಾರೆ ಅವರು, ಯಾಕಂದರೆ ಅವನು ಅಚೀವರ್, ಅವನು ಈಸ್ ಅಚೀವರ್. ಅವನು ಹೇಳ್ತಾನೆ, ನಾನೇನು ನಿಮ್ಗಿನ್ನ ಜಾಸ್ತಿ ಇರಲಿಲ್ಲ, ನಾನು ಹಿಂಗೆ ಇದ್ದೆ, ನಾನು ಈ ಥರ ಮಾಡ್ಬೋದು ಅಂದರೆ ಇವನಿಗೆ ಒಂದು ಧೈರ್ಯ ಇವನು ಏನೂ ಇಲ್ಲದೆ ಇರ್ತಕ್ಕಂಥ ಕೋಟ್ ಹಾಕೊಂಬಂದಿರ್ತಾನೆ ಅವನು. ಟೈ ಕೋಟು, ಇವನು ವೇಷಭೂಷಣ ನೋಡ್ಬೇಕು, ಇವನು 4 ಇಂಗ್ಲೀಷ್ ಮಾತುಗಳು, ಯು ಕ್ಯಾನ್ ಡೂ ಇಟ್ ಅರಸ್ತಿರ್ತಾನೆ, ಕಿರ್ಚಾಡ್ತಿರ್ತಾನೆ ಅವನು. ಏನಿಲ್ಲದೆ ಇರ್ತಕ್ಕಂಥದ್ದು ಎಗರಿ ಬೀಳುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ತುಳ್ಕಲ್ಲ ಅಂತ. ರಿಯಲ್ ಅಚೀವರ್ಸು ಸೈಲೆಂಟಾಗಿ ಮಾತಾಡ್ತಾರೆ. ಇವನು ಏನೇನಿರಲ್ಲ, ಇವನು ಮೋಟಿವೇಟರ್ ಅಂತ ಇರ್ತಾನಲ್ಲ, ಏನೇನಿರಲ್ಲ ಅವನಿಗೆ, ಕಿರ್ಚಾಡ್ತಿರ್ತಾನೆ ಅವನು. ಅದಕ್ಕೆ ಈ ಪ್ರಪಂಚದಲ್ಲಿ ಏನೂ ಸಾಧನೆ ಮಾಡದೇ ಇರ್ತಕ್ಕಂಥವ್ರು ಮೋಟಿವೇಟರ್ಸ್ ಆಗ್ತಾರೆ, ಮಾಸ್ಟರ್ಸ್ ಆಗ್ತಾರೆ. ನಮ್ಮ ಪಿರಮಿಡಲ್ಲಿ ಮೆಡಿಟೇಷನ್ ಹೇಳ್ಕೊಡೋ ಮಾಸ್ಟರ್ಸ್ ಆಗಿರ್ತಾರಲ್ಲ, ಅವರು ಅಷ್ಟೇ. ಏನು ಇಲ್ಲದೆ ಇರ್ತಕ್ಕಂಥವ್ರು ಮಾಸ್ಟರ್ಸ್ ಆಗಿಬಿಟ್ಟಿರ್ತಾರೆ, ಮೋಟಿವೇಟರ್ಸ್ ಆಗಿಬಿಡ್ತಾರೆ. ಮೋಟಿವೇಶನಿಂದ ಏನು ಉಪಯೋಗ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು. ಇವತ್ತು ನಾವು ಹಳ್ಳಿಯಲ್ಲೇ ಹುಟ್ಟು ಬೆಳೆದಿರೋದು, ನಾನು ಕನ್ನಡ ಮೀಡಿಯಮೇ ಓದಿರೋದು, ಓಕೆ, ನಾನು PUC ಓದಿರೋದು, ಓಕೆ. ಒಂದು ವೇಳೆ ನನಗೆ ಅಲ್ಲಿ ಯಾರಾದರೂ ನೀನು ಬೆಂಗಳೂರಲ್ಲಿ ಇಂಥ ದೊಡ್ಡ ಒಂದು ಬಿಸ್ನೆಸ್ ಮಾಡ್ಬೋದು, ಇಂಥ ಒಂದು ಇದನ್ನು ಮಾಡ್ಬೋದು, ಈ ಥರ ಎಲ್ಲ ಮಾಡ್ಬೋದು, 100 ಜನನ ಇಟ್ಕೋಬೋದು ಅಂತ ಮೋಟಿವೇಟ್ ಮಾಡಿದರೆ ನಾನು ಅವತ್ತೇನಂತ ಇದ್ದೆ, ನಾನು ನಮ್ಮ ಕೈಯಲ್ಲಿ ಆಗಲ್ಲಪ್ಪ. ಹೌದಾ? ಯಾವುದೇ ಆಗಲಿ ಮೋಟಿವೇಶನ್ ಅನ್ನೋದು ನನ್ನ ಲಿಮಿಟ್ ದಾಟಿ ಇರಬಾರ್ದು. ಮೋಟಿವೇಶನ್ ನನ್ನ ಲಿಮಿಟ್ ಒಳಗಿರಬೇಕು, ಅಚೀವಬಲ್ ಆಗಿರಬೇಕು. ಅನ್ಅಚೀವಬಲ್ ಗೋಲ್ಸ್ನ ಕೊಟ್ಕೊಂಡು ಮೋಟಿವೇಶನ್ ಹೆಂಗೆ ಮಾಡ್ತೀರಾ ನೀವು? ಅಂದರೆ ಇಲ್ಲಿ ಮೈಂಡ್ ಅನ್ನೋದು ಮತ್ತೆ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಚೀವಬಲ್ ಗೋಲ್ಸ್ ಅಂತ ಹೇಳಿ ಬಂದಾಗ, ಸೊ ನನ್ನ ಒಂದು ಪರಿಮಿತಿಯಲ್ಲಿ ಏನಿದೆ ಅದನ್ನು ಅಚೀವ್ ಮಾಡ್ತಾ ಹೋದಾಗ ಮೈಂಡು ಕೂಡ ಕಲಿತಾ ಹೋಗುತ್ತೆ. ಕೆಲವೊಂದು ಎಪಿಸೋಡ್ಗಳಲ್ಲಿ ಮಾತಾಡ್ತಾ ಹೋಗಿ ಯಾವ ಗೋಲ್ಸೇ ಇರಬಾರ್ದು ಅಂತ ಹೇಳ್ತೀನಿ ನಾನು. ನೋ ಗೋಲ್. ನಿನಗೆ ಕಲಿಬೇಕು ಅನ್ನೋ ಛಲ ಇರಬೇಕು, ಆಸಕ್ತಿ ಇರಬೇಕು. ಆಸಕ್ತಿ ಇದ್ದಂಥ ಕ್ಷೇತ್ರದಲ್ಲಿ ನೀನು ಕಾಲಿಡಬೇಕು. ನಿನಗೆ ಅಲ್ಲಿ ಯಾವ ಗೋಲ್ಸ್ ಇರಬಾರ್ದು. ಗೋಲ್ಸು ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಪ್ರೆಷರು ನಿನ್ನಲ್ಲಿರ್ತಕ್ಕಂಥ ಒಂದು ಛಲವನ್ನು ಕಡಿಮೆ ಮಾಡುತ್ತೆ, ನನ್ನ ಕೈಲಿ ಆಗಲ್ಲ ಅನ್ನೋ ಒಂದು ಭಾವನೆ ಬರೆಸುತ್ತೆ. ಬಟ್ ಹಾಗಾದರೆ ಗೋಲ್ಸು ಈ ಒಂದು ಟಾರ್ಗೆಟ್ ಇಲ್ಲದೆ ನಾವು ಯಾವುದೇ ವರ್ಕ್ಗಳನ್ನು ಮಾಡೋಕ್ಕಾಗೋದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಯಾಕಂದರೆ ಇವತ್ತಿನ ದಿವಸ ನಾನು ಇಷ್ಟು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಮೆಜರ್ಮೆಂಟ್ ಅಥವಾ ಒಂದು ಗೋಲ್ ಇಲ್ಲ ಅಂತ ಹೇಳಿದರೆ, ಸೊ ವಿತೌಟ್ ಗೋಲು ನಾನು ಅಲ್ಲಿ ಬರೀ ಮೋಟಿವೇಶನಿಂದ ಹೇಗೆ ಮಾಡೋದಕ್ಕೆ ಸಾಧ್ಯ? ಅಲ್ಲ, ನಾನು ಹೇಳ್ತಿರೋದು ಗೋಲ್ ಇರಬಾರ್ದು ಅಂತಂತಂದರೆ ನಿನ್ನ ಕೈಲಾಗದೇ ಇರ್ತಕ್ಕಂಥ ಗೋಲ್ಗಳು ಇರಬಾರ್ದು. ಓಕೆ, ಅಚೀವಬಲ್ ಲೆಕ್ಕೋ, ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡು. ಅವಾಗೇನಾಗುತ್ತೆ, ನಿನಗೆ ಎಷ್ಟಾಗುತ್ತೋ ಅಷ್ಟು
ಪರಿಮಿತಿಯಿಂದ ಇರ್ತಕ್ಕಂಥ ಗೋಲ್ಗಳನ್ನು ನೀನು ಮಾಡ್ಕೊಂತ ನೀನು ಅದನ್ನು ಅಚೀವ್ ಮಾಡ್ತಾ ಹೋದರೆ ನಿನಗೆ ಬೇಕಾಗಿಲ್ಲ, ನೆಕ್ಸ್ಟ್ ನೀನು ಈ ಗೋಲ್ ಹಾಕ್ಕೊಳ್ಳೋದು ಬೇಕಾಗಿಲ್ಲ, ನೀನು ಮಾಡ್ತಾನೆ ಹೋಗ್ತಾ ಇರ್ತೀಯ. ನೀನು ಯಾವಾಗ ನೀನು ಅಚೀವಬಲ್ ಆಗದೇ ಇರ್ತಕ್ಕಂಥ ಗೋಲ್ಸ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದು ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಸಾರಿ ಹೇಳಿದ್ನಲ್ಲ ಸೇಮ್ ಆನೆ ಥರ 1, 2, 3 ಗೋಲ್ ಹಾಕ್ಕೊಳ್ತೀಯ. ಯಾಕೆ ಈ ಜನವರಿ 1ಗೆ ಬೇಕಾದಷ್ಟು ಜನ ಜಿಮ್ಗಳಿಗೆ ಸೇರ್ಕೊತಾರೆ, ಇದು ಯಾವುದು ಯಾವ ಕ್ಲಬ್ಗಳು ಸೇರ್ಕೊತಾರೆ, ಏನಂತಾರೆ ಹೆಲ್ತ್ ಕ್ಲಬ್ಗಳು ಸೇರ್ಕೊತಾರೆ. ಯಾಕೆ ಮಾಡೋಕ್ಕಾಗಲ್ಲ? ಆಲ್ರೆಡಿ ಅವ್ರ ಮೈಂಡಲ್ಲಿ ಆನೆ ಥರ ಸರಪಳಿ ಕಟ್ಕೊಂಡು ಅವ್ರು ನನ್ನ ಇಷ್ಟೇ ಅಂತ ಡಿಸೈಡ್ ಆಗಿಬಿಟ್ಟಿರ್ತಾರೆ ಅವರು. ಬಟ್ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ, ಮೋಟಿವೇಟ್ ಆಗಿರುತ್ತೆ. ಆಗಲ್ಲ, ಅದು ಯಾರನ್ನೋ ನೋಡಿಬಿಟ್ಟು ನಾನು ಮಾಡ್ತೀನಿ, ಆಗಲ್ಲ, ಸಾಧ್ಯವೇ ಇಲ್ಲ. ಅದು ಬೇಕಾದ್ರೆ ಅವರು ಒಂದು ಬೇಕಾದ್ರೆ ಅದೇ ಇವ್ರನ್ನ ಒಂದು ಚಾಲೆಂಜ್ ಮಾಡ್ಬೋದು ನಾವು. ನೋಡಪ್ಪ, ವರ್ಷ ಪೂರ್ತಿ ಮಾಡಬೇಡಿ, ಓಕೆ, ಜನವರಿ ಮಂತ್ ಕಂಪ್ಲೀಟ್ ಮಾಡಿ, ಜಿಮ್ಮಿಗೆ ಜನವರಿ ಮಂತ್ ಕಂಪ್ಲೀಟಾಗಿ ಹೋಗಿ. ಸೊ ಜನವರಿ ಮಂತ್ ಮಾತ್ರ ನಾನು ಹೋಗ್ತೀನಿ ಅಂತ ಒಂದು ಡಿಸೈಡ್ ಮಾಡಿದ್ರೆ 30 ದಿನ ಅಲ್ಲ ಅಂದ್ಬಿಟ್ಟು ಮೈಂಡಿಗೆ ಚಿಕ್ಕ ಗೋಲ್ ಅದು ಮಾಡಿಬಿಡ್ತಾನೆ. 30 ದಿನ ಕಂಪ್ಲೀಟ್ ಮಾಡಿಬಿಡ್ತಾನೆ. ಆ 30 ದಿನ ಆದಮೇಲೆ ಒಂದು ವೀಕ್ ರೆಸ್ಟ್ ತಗೋ, ಆರಾಮ 30 ದಿನ ಆಮೇಲೆ ಒಂದು ವೀಕ್ ಸಿಗುತ್ತೆ ನನಗೆ ಆರಾಮ. ಮತ್ತು ಆಮೇಲೆ ಫೆಬ್ರವರಿ ಎಷ್ಟು ದಿನ ಉಳಿತಲ್ಲ ಅದರಲ್ಲಿ ಒಂದು 15 ದಿನ ಮಾಡು. ಈ ಥರ ಚಿಕ್ಕ 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 ಗೋಲ್ ಕೊಡ್ತಾ ಹೋದರೆ ಮೈಂಡು ಅದನ್ನು ಆ್ಯಕ್ಸೆಪ್ಟ್ ಮಾಡುತ್ತೆ. ಯಾಕಂದರೆ ಮಾಡೋದು ನಾನಲ್ಲ, ನನ್ನ ಮೈಂಡು. ಹೌದು, ಓಕೆ. ಯಾವುದೇ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕಾದ್ರೆ, ಗೋಲ್ ಅಚೀವ್ ಮಾಡಬೇಕಾದ್ರೆ ನಾನೇನು ಹೋಗಿ ಕಿತ್ತಾಕಂಗಿಲ್ಲ ಗುಡ್ಡ ಅಲ್ಲಿ, ಯಾವುದು ಮೈಂಡ್ ಮಾಡಬೇಕಾಗಿರೋದು. ಸೊ ಮೈಂಡು ಈಗಾಗಲೇ ಅದು ಒಂದು ಕನ್ವಿಕ್ಷನಿಗೆ ಬಂದುಬಿಟ್ಟಿದೆ, ಆಗಲ್ಲ, ಇವನ ಕೈಲಿ ಆಗಲ್ಲಪ್ಪ. ಇವಾಗ ಬೆಳಗ್ಗೆ ನಾನು 5 ಗಂಟೆಗೆ ಎದ್ದೇಳ್ತೀನಿ ಅಂತ ನಾನೊಂದು ಟಾರ್ಗೆಟ್ ಇಟ್ಕೊಂಡೆ ಅಂತ ಅಂದ್ಕೊ, ಗೋಲು ಟಾರ್ಗೆಟ್ ಎದ್ದೇಳೋಕ್ಕಾಗುತ್ತಾ? ಅಂದ್ಕೊಂಡ್ರೆ ಆಗಲ್ಲ, ಅದಕ್ಕೆ ಅದೇನಾಗುತ್ತೆ ಅಂತಂದರೆ, ನಾನು ದಿನಾಲೂ ಎದ್ದೇಳ್ತೀನಿ 5 ಗಂಟೆಗೆ ಅಂತ ಫಸ್ಟ್ ಡೇ ಇಟ್ಟೆ ಅಂತ ಅಂದ್ಕೊ, ಅಲಾರಾಮ್ ಅಲಾರಾಮ್ ಇಟ್ಟೆ. ಅವತ್ತು ಫಸ್ಟ್ ಡೇ ಎದ್ಬಿಟ್ಟೆ, ಮರ್ದಿನ ಕಷ್ಟಪಟ್ಟು ಎದ್ದೆ. 3ನೇ ದಿನ ಇರುತ್ತೆ ಪಟಕ್ಕಂತ ಅಲಾರಾಮ್ ತಲೆ ಹೊಡೆದ್ಬಿಟ್ಟು ಮಲಗಿಬಿಡ್ತೀನಿ. ಹೌದಾ? ಯಾಕೆ ಅಂತಂದರೆ ನಿನ್ನ ಮನಸ್ಸಿಗೆ ಗೊತ್ತು ಇವನು 1 ದಿನ ಅಥವಾ 2 ದಿನ ಮಾಡ್ತಾನೆ, 3ನೇ ದಿನದ ಇವನು ಮಲಗಿಸೋಣ ಅಂತ ಗೊತ್ತು ಅದಕ್ಕೆ. ಸೊ ಅದಕ್ಕೆ ಇದು ಆಟೋಮೇಟೆಡ್ ಆಗಿರ್ತಕ್ಕಂಥ ಒಂದು ಥಾಟಲ್ಲಿ ರನ್ ಆಗ್ತಾ ಇರ್ತದೆ. ಯಾಕಂದರೆ ಆಲ್ರೆಡಿ ನೀನು ಕನ್ವಿಕ್ಟ್ ಆಗಿಬಿಟ್ಟಿದೆಯಾ ಮನಸ್ಸಲ್ಲಿ, ನಾನಿಷ್ಟೇ. ಸೊ ಇವಾಗ ಕೂಡ ನಮ್ಮ ಮಕ್ಕಳು ಕೂಡ ನಾವು ಮೋಟಿವೇಶನ್ ಅಂತ ಮಾಡ್ತಾಯಿದ್ದೀವಿ, ಡಿಮೋಟಿವೇಟ್ ಆಗ್ತಿದ್ದಾರೆ ಅವರು. ನಮಗೆ ಅದು ಮಾಡೋಕ್ಕಾಗಲ್ಲ ಅಂತಂದರೆ, ನಾನು ಸ್ವಾಮಿ ವಿವೇಕಾನಂದ ಥರ ಮಾಡೋಕ್ಕಾಗಲ್ಲ, ನಾನು ಅಬ್ದುಲ್ ಕಲಾಂ ಥರ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಸಿನಿಮಾ ಆ್ಯಕ್ಟ್ಗಳನ್ನ ಯಾಕೆ ಇನ್ಸ್ಪೈರ್ ಆಯಿತು ಅಂತಂದ್ರೆ ಅವರು ಹೌದು ಆ ಥರ. ನಾನು ಯಾಕೆಂದರೆ ಅವನು ಮಾಡಲಾರ್ದನ್ನು ಸಿನಿಮಾದಲ್ಲಿ ಮಾಡಿ ತೋರಿಸ್ತಾನೆ ಸಿನಿಮಾ ಆ್ಯಕ್ಟ್ರು. ಸೊ ಅದು ಇವನು ಖುಷಿ, ಇವನ ಕೈ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಅವ್ನು ಮಾಡ್ದವನು ಒಬ್ಬ ಬ್ಯೂಟಿಫುಲ್ ಹುಡುಗಿನ ಅವನು ಲೈನ್ ಹೊಡೆದ್ಬಿಟ್ಟ, ಸಾಂಗ್ ಆಡಿಬಿಟ್ಟ, ಇವ್ನಿಗೆ ಅದೇ ಖುಷಿ. ಈಗ ಇವ್ನಿಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇವನು ಮೋಟಿವೇಟ್ರ್ ಹೇಳ್ದಾನೆ ನೀನು ಅದು ಮಾತ್ರ ಮಾಡ್ಬೋದು ಅಂತ. ಹಾಗಾಗಿ ಏನು ಮಾಡ್ತಾನೆ, ಅಲ್ಲಿ ಕಲ್ಪನಾ ಲೋಕದಲ್ಲಿ ಹೋಗಿಬಿಟ್ಟು ಅವನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಆ ಒಂದು ಕಲ್ಪನೆಗಳ ಜೊತೆಗೆ ಅವನು ಮಿಂಗಲಾಗಿ ಅವನ ಕೋರಿಕೆಗಳನ್ನು ತೀರಿಸ್ಕೊಂಡು ವಾಪಸ್ ಮುಂದೆ ಕೂತ್ಕೊಂಡ್ಬಿಡ್ತಾನೆ. ಅದಕ್ಕಾಗಿ ಹೀರೋಗಳನ್ನ ಅನುಕರಿಸೋದು ನಾವು, ಹೌದು, ನಮ್ಮ ಮಕ್ಕಳು. ಅಲ್ಲಿ ಇವನ ಕೈ ಮಾಡೋಕ್ಕಾಗದೇ ಇರೋ ಹೀರೋ ಮಾಡ್ತಾನೆ. ಇವನ ಕೈಲಿ ಒಬ್ಬರು ಹೊಡಿಯೋಕ್ಕಾಗಲ್ಲ, ಹೀರೋ 100 ಜನ ಹೊಡಿತಾನೆ. ಅದಕ್ಕೆ ಅವರು ಮೋಟಿವೇಶನ್ ಬೇಕು ನನಗೆ, ರೋಲ್ ಮಾಡೆಲ್ಸ್. ಹೌದು, ರೋಲ್ ಮಾಡೆಲ್ಸ್ ಅಂತ ಅಂತಾರೆ. ಆದ ಕಾರಣ ಮೋಟಿವೇಶನ್ ಅನ್ನೋದೇ ಇಟ್ ಸೆಲ್ಫ್ ಇಸ್ ಅ ರಾಂಗ್ ವರ್ಡ್. ಸೊ ಹಾಗೆ ಇಲ್ಲಿ ಈಗ ನೋಡಿ, ನನಗೆ ಎಲ್ಲೋ ಓದಿದ ನೆನಪು, ಒಬ್ಬ ಸೈಂಟಿಸ್ಟು ಒಂದು ಅಚೀವ್ ಮಾಡ್ತಾನೆ. ಅಚೀವ್ ಮಾಡಿದಾಗ ಎಲ್ಲ ಮೀಡಿಯಾದವರೆಲ್ಲ ಬರ್ತಾರೆ. ಬಂದ್ಬಿಟ್ಟು ಇವತ್ತು ನೀವು ಅಚೀವ್ ಮಾಡಿದಿರಲ್ಲ, ಇದು ಸಣ್ಣ ಕತೆ ಅಲ್ಲ, ಇದು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನೀವು ಈ ಒಂದು ಸಕ್ಸಸ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ನಿಮ್ಮ ಇದರಲ್ಲಿ ಅಂತ ಕೇಳ್ತಾರೆ. ಕೇಳಿದಾಗ ಆ ಸೈಂಟಿಸ್ಟು ಇಡೀ ಮೀಡಿಯಾಕ್ಕೆ ಒಂದು ಸ್ಟೋರಿ ಹೇಳ್ತಾನೆ. ಇವತ್ತು ನಾನು ಈ ಅಚೀವ್ ಮಾಡೋದಕ್ಕೆ ಕಾರಣ ಏನು, ಇಷ್ಟು ದೊಡ್ಡ ಸಾಧನೆ ಅಂತ ನೀವು ಅಂತ ಇದ್ದೀರಿ, ನನಗೆ ಅದು ದೊಡ್ಡದಂತ ಅನಿಸಲೇ ಇಲ್ಲ ನನಗೆ. ಯಾಕೆ ಅಂತಂದರೆ, ನಾನು ಚಿಕ್ಕವನಿದ್ದಾಗ ದಿನಾಲು ಹಾಲು ನಮ್ಮ ಮನೆ ಮುಂದೆ ಹಾಲು ಇಟ್ಟು ಹೋಗ್ತಾಯಿದ್ರು ಬಾಟ್ಲಲ್ಲಿ. ಫಾರಿನ್ ಸೈಲೆಲ್ಲ ಬಾಟ್ಲಲ್ಲಿ ಇಡ್ತಾರೆ ಹಾಲು, ನಮ್ಮ ಥರ ಪಾಕೆಟ್ ಇರಲ್ಲ, ಬಾಟ್ಲ್ ಇಡ್ತಾರೆ. ಅಮ್ಮ ಹೇಳಿದ್ಲು ಹಾಲು ತೊಗೊಂಡು ಬಾ ಒಳಗಡೆ ಅಂತ. ನಾನು ಆ ಹಾಲು ಬಾಟ್ಲು ತೊಗೊಂಡು ನಾನು ಒಳಗೆ ಬರಬೇಕಾದ್ರೆ ನಾನು ಅನ್ಕಾನ್ಷಿಯಸ್ಸಾಗಿ ಬಿದ್ದುಬಿಟ್ಟೆ. ಅಂದರೆ ಏನೋ ಗೊತ್ತಿಲ್ಲಾರ್ದೆ ಬಿದ್ದುಬಿಟ್ಟೆ, ಏನೋ ಜಾರಿತು ಏನಾಯಿತು ಬಿದ್ದುಬಿಟ್ಟೆ. ನಾನು ಬಿದ್ದ ತಕ್ಷಣ ಹಾಲಲ್ಲ, 2 ಕೈ ಇಟ್ಕೊಂಡ್ಬಿಟ್ಟಿದ್ನಲ್ಲ, 2 ಬಾಟ್ಲ್ ಹಾಲು ಚೆಲ್ತು ಮನೆಯಲ್ಲ.
ನನ್ನ ತಾಯಿ ಅದೇ ಬೇರೆ ಯಾರಾದರೂ ಆ ಜಾಗದಲ್ಲಿದ್ದರೆ ನನ್ನನ್ನು ಹೊಡಿತಾ ಇದ್ದರು, ನಿಂದಿಸ್ತಾ ಇದ್ದರು, ಬೈತಾ ಇದ್ದರು, ಬುದ್ಧಿಲ್ಲ ಅಂತ ಇದ್ದರು, ಹಿಂಗೇನ ಮಾಡೋದು ಅಂತ ಇದ್ದರು, ಕಣ್ಣು ಕಾಣಿಸಲ್ಲ ಅಂತ ಇದ್ದರು. ಆದರೆ ನನ್ನ ತಾಯಿ ಏನಂದ್ಲು ಅಂತಂದರೆ, ಬಂದು ನೋಡಿಬಿಟ್ಟು, ಓ ಇಟ್ಸ್ ಎ ಬಿಗ್ ಮಿಸ್ಟೇಕ್ ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಮಿಸ್ಟೇಕ್ ಅಂದ್ಲು. ಇಷ್ಟು ಸುಂದರವಾಗಿ ಈ ಮಿಸ್ಟೇಕ್ನ ಬೇರೆ ಯಾರು ಮಾಡೋಕ್ಕಾಗಲ್ಲ. ಇಟ್ಸ್ ಎ ಬಿಗ್ ಮಿಸ್ಟೇಕ್, ಅಟ್ ದ ಸೇಮ್ ಟೈಮ್ ಇಟ್ಸ್ ಎ ಬ್ಯೂಟಿಫುಲ್ ಮಿಸ್ಟೇಕ್, ಯು ಡಿಡ್ ಇಟ್. ಅದು ನೀನು ಮಾಡಿಬಿಟ್ಟು ಆಗಲೇ. ಸೊ ಇದನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಹೊಡೆದಂಥ ಗಾಜಿನ ಚೂರುಗಳನ್ನು ನನ್ನ ತಾಯಿ ಅದನ್ನು ಗಾಜಿನ ಚೂರುಗಳೆಲ್ಲ ಒಂದು ಕಡೆ ಹಾಕಿಬಿಟ್ಟು ಅದನ್ನು ತೆಗೆದುಹಾಕಿ ನನ್ನ ಕೈಯಲ್ಲಿ ಒಂದು ಸ್ಪಾಂಜ್ ಕೊಟ್ಬಿಟ್ಟು ಆ ಹಾಲೆಲ್ಲ ತೆಗೆದು ಹಿಂಡಿ ಮತ್ತು ಕರೆಕ್ಟಾಗಿ ಫ್ಲೋರ್ ಮಾಫ್ ಮಾಡು. ಇಟ್ ಈಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಇಸ್ ಎ ಕರೆಕ್ಷನ್. ನೋಡಿ ವರ್ಡ್ಸ್ನ ಹೆಂಗೆ ಯೂಸ್ ಮಾಡಿಲ್ಲ ನನ್ನ ತಾಯಿ. ಇಟ್ ಈಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಈಸ್ ಎ ಕರೆಕ್ಷನ್. ಸೊ ನಾನೇನು ಮಾಡಿದೆ, ನನಗೆ ಮೊದಲೇ ಭಯ ಬಂದುಬಿಟ್ಟಿತ್ತು, ಎಲ್ಲಿ ಹೊಡಿತಾಳೆ ನಮ್ಮಮ್ಮ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಮಾತಾಡಿದ ಮಾತುಗಳು ಇಟ್ ಈಸ್ ನಾಟ್ ಎ ಪನಿಷ್ಮೆಂಟ್, ಇಟ್ ಈಸ್ ಎ ಕರೆಕ್ಷನ್ ಅಂತ ಯಾವಾಗ ಅಂದ್ಲು, ಜೀವನದಲ್ಲೂ ಕೂಡ ನಾನು ತಪ್ಪು ಮಾಡ್ತೀನಿ, ನಾನು ಕರೆಕ್ಟ್ ಮಾಡ್ಕೋಬೋದು. ಐ ಕ್ಯಾನ್ ಡೂ ಮಿಸ್ಟೇಕ್ಸ್, ಅಟ್ ದ ಸೇಮ್ ಟೈಮ್ ಐ ಕ್ಯಾನ್ ಕರೆಕ್ಟ್ ಇಟ್. ನಾನು ಮಾಡ್ಕೋಬೋದು ಅನ್ನೋ ಕಾನ್ಫಿಡೆನ್ಸ್ ಡೆವಲಪ್ ಆಯ್ತು ನನಗೆ ಅಲ್ಲಿಂದ. ಸೊ ನಾನೇನು ಮಾಡಿದೆ, ಅಮ್ಮ ಹೇಳ್ದಂಗೆ ಕರೆಕ್ಟಾಗಿ ಆ ಸ್ಪಾಂಜ್ ತೊಗೊಂಡು ಮನೆಯೆಲ್ಲ ಒರೆಸ್ದೆ, ಎಲ್ಲೆಲ್ಲಿ ಹಾಲು ಚೆಲ್ಲಿತೆಲ್ಲ ಒರೆಸ್ದೆ. ಆಗ ನಮ್ಮಮ್ಮ ಹೇಳಿದ್ಲು, ಎಷ್ಟು ಚೆನ್ನಾಗಿ ಮಾಡಿದೆ ನಿನ್ನ ಕೆಲಸನ, ನೀನು ಎಷ್ಟು ಚೆನ್ನಾಗಿ ರೆಕ್ಟಿಫಿಕೇಷನ್ ಮಾಡ್ಕೊಂಡೆ ನಿನ್ನ ಕೆಲಸನ, ಒಂದು ತಪ್ಪನ್ನು ಎಷ್ಟು ಚೆನ್ನಾಗಿ ಸರಿ ಮಾಡಿಕೊಂಡೆ. ಈ ಒಂದು ನನ್ನ ಒಂದು ಮೋಟಿವೇಶನ್ ಏನಾಯಿತು, ಅಮ್ಮ ಕೊಟ್ಟಿರ್ತಕ್ಕಂಥ ಈ ಮೋಟಿವೇಶನ್ ಏನಾಯಿತು, ನಾನು ಜೀವನದಲ್ಲಿ ಅಳವಡಿಸ್ಕೊಂಡೆ. ನಾನು ಇವತ್ತು ನಾನು ಏನು ಈ ಕಂಡುಹಿಡಿದೀನಿ ಅಂತ ನಿನ್ನ ಪ್ರಪಂಚ ಸಂಭ್ರಮ ಪಡ್ತಾ ಇದೆ, ಈ ಹಿಡಿಯೋದಕ್ಕಾಗಿ ಎಷ್ಟು ಸಾರಿ ನಾನು ಮಿಸ್ಟೇಕ್ಸ್ ಮಾಡಿದ್ದೇನೋ, ಎಷ್ಟು ಸಾರಿ ತಪ್ಪು ಮಾಡಿದ್ದೇನೋ ನಾನು. ಬಟ್ ಆ ತಪ್ಪು ಮಾಡಿದಾಗಲೆಲ್ಲ ಕೂಡ ನಮ್ಮ ತಾಯಿನ ಜ್ಞಾಪಿಸ್ಕೊತಾ ಇದ್ದೆ ನಾನು, ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ. ಸೊ ರೆಕ್ಟಿಫೈ ಮಾಡಿ 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 ನಾನು ಇವತ್ತು ಇದನ್ನು ಕರೆಕ್ಟಾಗಿ ಮಾಡಿದೆ. ಪ್ರಪಂಚಕ್ಕೆ ಇವತ್ತು ಅದು ಕರೆಕ್ಟ್ ಅಂತ ಅನಿಸ್ತು, ಬಟ್ ನನಗೆ ಅಂತ ಅನಿಸಿಲ್ಲ, ನನಗೆ ಕಾಮನ್ ಅಂತ ಅನಿಸ್ತಾ ಇದೆ. ಅವತ್ತು ಹಾಲು ಚೆಲ್ಲಿದಾಗ ನಾನು ಹೆಂಗೆ ರೆಕ್ಟಿಫೈ ಮಾಡ್ಕೊಂಡೋ ಅಷ್ಟೇ ರೆಕ್ಟಿಫಿಕೇಷನ್ ಇಲ್ಲಿ ಮಾಡ್ಕೊಂಡಿರೋದು. ಬಟ್ ಪ್ರಪಂಚಕ್ಕೆ ಅದು ದೊಡ್ಡದು, ನನಗೆ ಅದು ದೊಡ್ಡದಲ್ಲ. ದಿಸ್ ಈಸ್ ದ ಮೋಟಿವೇಶನ್. ಸೊ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಪ್ರೆಷರ್ ಕೊಡೋದ್ರ ಮುಖಾಂತರ, ಇಲ್ಲ ಅಂತ ಹೇಳಿದ್ರೆ ಮೋಟಿವೇಶನ್ ಮಾಡೋದಕ್ಕಿಂತ ಡಿಮೋಟಿವೇಶನ್ ಮಾಡೋದೇ ತುಂಬ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರ ಜೀವನನ ಅವರೇ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅನ್ಬೋದು ಆ್ಯಕ್ಚುಲಿ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರ ಒಂದು ಅಭಿಪ್ರಾಯಗಳು ಬಂದ್ಬಿಟ್ಟಿದೆ. ಮೋಟಿವೇಶನ್ ಅನ್ನೋದು ಅದೇನೋ ಒಂದು ಸ್ಪಿರಿಟ್ ಕೊಡುತ್ತೆ ನಮ್ಮ ಮಕ್ಕಳಿಗೆ ಅಂತ. ಮೋಟಿವೇಶನ್ ಆ ಥರ ಯಾವತ್ತೂ ಸ್ಪಿರಿಟ್ ಕೊಡಲ್ಲ. ಯಾಕೆಂದರೆ ಮೋಟಿವೇಶನ್ ಅನ್ನೋದು ಅವನಿಗೆ ಅಚೀವಬಲ್ ಆಗಿರಬೇಕು. ಓಕೆ, ಅನ್ಅಚೀವಬಲ್ ಗೋಲ್ಸ್ ಆಗಿರ್ಬೋದು ಯಾವತ್ತೂ ಕೂಡ. ಚಿಕ್ಕ ಚಿಕ್ಕ ಗೋಲ್ಸನ್ನ ಕೊಡಬೇಕು ಫಸ್ಟು. ನೀವು ಅದನ್ನು ಕಲಿಸಿ. ನಾನು ಹೇಳ್ತಾ ಇರೋದು ಮಕ್ಕಳಿಗೆ ನೀವು ಕಲಿಸ್ಬೇಕು ಅದನ್ನು. ನೀವು ಬಾಯಿ ಮಾತಲ್ಲಿ ನೀನು ಯಾರ್ಯಾರನೋ ತೋರಿಸಿ ಮೋಟಿವೇಶನ್ ಮಾಡೋದಲ್ಲ. ನೀನೇನು ಮೋಟಿವೇಟ್ ಆಗಿದೆಯೇನೋ, ನೀನೇನು ಜೀವನದಲ್ಲೇ ಮೋಟಿವೇಶನ್ ಆಗಿ ನೀನೇನು ಮಾಡಿದೀಯಾ ಅದು ಹೇಳು. ಒಂದು ಚಿಕ್ಕದು ಹೇಳಪ್ಪ ಹೋಗಲಿ, ಒಂದು ಚಿಕ್ಕ ಎಕ್ಸಾಂಪಲ್ ನಿಂದು ಯಾಕಂದರೆ ಯಾವತ್ತು ಮಕ್ಕಳು ತಂದೆನೋ ತಾಯಿನೋ ಫಸ್ಟ್ ಅನುಕರಿಸ್ತಾರೆ. ಯಾವಾಗ ಅವರು ಹೀರೋಯಿನ್ ಅಲ್ಲ ಅಂತ ಗೊತ್ತಾದ ಮೇಲೆ ಬೇರೆಯವ್ರನ್ನ ಹೀರೋಯಿನ್ ಅಂತ ತೊಗೊತಾರೆ. ಹೌದು, ಫಸ್ಟ್ ತನ್ನ ತಾಯಿಗಳೇ ನೋಡ್ತಾರೆ ಫಸ್ಟ್ ಅವರು ಮಕ್ಕಳು, ಅವ್ರನ್ನೇ ಅನುಕರಿಸ್ತಾರೆ. ಇವರೇ ನಮ್ಮ ಹೀರೋ ಅಂತಾರೆ, ಅಮ್ಮನೇ ನನ್ನ ಹೀರೋಯಿನ್ ಅಂತಾರೆ, ಅಪ್ಪನೇ ನನ್ನ ಹೀರೋ ಅಂತಾರೆ. ಯಾವಾಗ ಇವರು ಬರೀ ಮೋಟಿವೇಶನ್ ಮಾಡೋಕ್ಕೆ ಶುರು ಮಾಡಿದ್ರು, ಓಹೋ ಗೊತ್ತಾಯ್ತು ಇವ್ರಿಗೆ ಇವ್ರು ಏನೂ ಇಲ್ಲ, ಬರೀ ಹೇಳುವ ಮಾತಾಡೋರು ಅಷ್ಟೇ ಇವರು ಅಂತ ಗೊತ್ತಾದ ಮೇಲೆ ಬೇರೆ ಹೀರೋ ಅಂತ ತೊಗೊತಾರೆ. ತನ್ನ ಒಂದು ಕಲ್ಪನೆಯಲ್ಲಿ ಬರ್ತಕ್ಕಂಥ ಹೀರೋ ಅಂತ ತೊಗೊತಾನೆ. ಅಂದರೆ ಇವತ್ತಿನ ದಿವಸ ನಮ್ಮ ಯೂತ್ಸ್ ಹೇಳ್ಬೇಕಂದ್ರೆ ರಾಂಗ್ ಮೋಟಿವೇಶನಲ್ಲಿ ಕೆಲವೊಂದು ಕಡೆ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಆಮೇಲೆ ರೈಟ್ ಮೋಟಿವೇಶನ್ನು ಇರ್ಬೋದು. ಯಾವ ಕಡೆ ಹೋಗ್ತಾ ಇದ್ದಾರೆ ನಮ್ಮ ಯೂತ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ? ಇಲ್ಲ ರಿಷಿ, ಇವತ್ತು ನಮ್ಮ ಯೂತ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ರೈಟ್ ಆ್ಯಂಡ್ ರಾಂಗ್ ಅಂತ ಏನೂ ಇಲ್ಲ. ಸೊ ನಾವು ಅದನ್ನು ತಪ್ಪಾಗಿ ತಿಳ್ಕೊತಾ ಇದ್ದೀವಿ. ಸಮಾಜ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ, ಕಾಲ. ಆದರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಇದೆಲ್ಲ ಪ್ರಾಡಕ್ಟ್ ಆಫ್ ಅವರ್ ಚಿಲ್ಡ್ರನ್. ಇದೆಲ್ಲ ನಾವು ಮಾಡ್ತಕ್ಕಂಥ ಜೀವನ ವಿಧಾನವೇ ನಮ್ಮ ಮಕ್ಕಳ ಒಂದು ಪ್ರಾಡಕ್ಟ್ ರೂಪದಲ್ಲಿ ಮಕ್ಕಳು ಬರ್ತಾ ಇದ್ದಾರೆ.
ಅಂದ್ರೆ ನಾವು ಇವತ್ತಿನ ದಿವಸ ಏನು ಆಕ್ಷನ್ ಮಾಡ್ತಾ ಇದೀವಿ ಅದು ಎಕ್ಸಾಕ್ಟ್ಲಿ ತೋರಿಸ್ತಾ ಇದೆ ಮುಂದೆ. ನಮ್ಮ ಒಂದು ಆಹಾರ ವಿಹಾರ ನಾವು ಏನೇನು ಮಾಡ್ತಾ ಇದ್ದೀವಿ ಅದರದ್ದೆಲ್ಲ ಪ್ರಾಡಕ್ಟ್ ಅದು. ನಮಗೆ ಮಕ್ಕಳು ಸರಿಯಾಗಿರ್ಬೇಕು ಅಂತ ಹೇಳ್ತಾ ಆಲೋಚನೆ ಮಾಡ್ತೀವಿ, ಬಟ್ ನಾವು ಸರಿಯಾಗಿದ್ದೀವ ಇಲ್ಲ ಆಲೋಚನೆ ಮಾಡ್ತಾ ಇಲ್ಲ. ಯಾವತ್ತೂ ಕರೆಕ್ಟ್ ಮಾಡಬೇಕಾಗಿರೋದು ಮಕ್ಕಳನ್ನಲ್ಲ, ನನ್ನನ್ನು. ಕರೆಕ್ಟ್ ಮಾಡಬೇಕಾಗಿರೋದು ಸಮಾಜವನ್ನಲ್ಲ, ನನ್ನನ್ನು. ಮೋಟಿವೇಟ್ ಮಾಡಬೇಕಾಗಿರೋದು ಮಕ್ಕಳನ್ನಲ್ಲ, ಸಮಾಜವನ್ನಲ್ಲ, ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೋಬೇಕು. ಸೊ ಅದನ್ನು ಬಿಟ್ಬಿಟ್ಟು ನಾನು ಯಾರನ್ನೂ ಮೋಟಿವೇಶನ್ ಮಾಡೋಕ್ಕೆ ಹೋಗ್ತೀನಿ, ಯಾರನ್ನೋ ಕರ್ಕೊಂಬರ್ತೀನಿ, ಕೋಟು ಟೈ ಹಾಕೊಂಡ್ರನ್ನು ಮೋಟಿವೇಟ್ ಮಾಡಪ್ಪ ಅಂತ. ಹಾಂ, ಅವನು ಹೇಳೋಂಥ ಎಕ್ಸಾಂಪಲ್ಸ್ ಒಂದು ಕೂಡ ಕ್ಯಾಚ್ ಆಗಲ್ಲ, ಒಂದು ಕೂಡ ಮಕ್ಕಳ ತಲೆಯಲ್ಲಿ ಹೋಗಲ್ಲ. ಯಾಕಂದರೆ ಅವನ್ನೆಲ್ಲ ಹೈ ಲೆವೆಲ್ ಎಕ್ಸಾಂಪಲ್ಸ್ ಹೇಳ್ತಾನೆ. ಯಾಕೆ ನಮ್ಮ ಮನೆ ಮುಂದೆ ಒಂದು ಇಸ್ತ್ರಿ ಮಾಡ್ತಕ್ಕಂಥ ಡಬ್ಬ ಇಸ್ತ್ರಿ ಮಾಡ್ತಕ್ಕಂಥವನು ಅವನು ಯಾಕೆ ನಮಗೆ ಮೋಟಿವೇಶನ್ ಆಗಬಾರ್ದು ಹೇಳಿ? ಹೌದು. ಹಗಲು ರಾತ್ರಿ ರೆಕ್ಕೆ ಪುಕ್ಕನ ಸವಿಸಿಕೊಂಡು ಅವನು ಮಾಡಿ ಕೆಲಸ ಮಾಡಿ ಅವನ ಕುಟುಂಬನ ಪೋಷಣೆ ಮಾಡ್ತದಾನಲ್ಲ, ಅವನು ಯಾಕೆ ನಮಗೆ ಮೋಟಿವೇಟರ್ ಆಗಬಾರ್ದು? ಒಬ್ಬ ಆಟೋ ನೋಡ್ಸೋನು ಯಾಕೆ ನಮಗೆ ಮೋಟಿವೇಟರ್ ಆಗಬಾರ್ದು? ಏನು ಕಡಿಮೆ ಅವನಿಗೆ? ಏನು ವಿದ್ಯೆ ಇಲ್ಲ, ವಿದ್ಯೆ ಇದೆಯೋ ವಿದ್ಯೆ ಇಲ್ಲೋ, ಡಿಗ್ರಿ ಇದೆಯೋ ಡಿಗ್ರಿ ಇಲ್ಲೋ ಗೊತ್ತಿಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಹೌದು. ಹಾಂ, ಕುಟುಂಬ ಪೋಷಣೆ ಮಾಡ್ತಾನೆ, ಮಕ್ಕಳನ್ನ ಬೆಳೆಸ್ತಾನೆ, ಮಕ್ಕಳು ವಿದ್ಯೆ ಕೊಡ್ತಾ ಇದ್ದಾನೆ. ಅವನು ಯಾಕೆ ನಮಗೆ ಮೋಟಿವೇಟರ್ ಆಗಬಾರ್ದು? ಏನು ನಮಗೆ ಇವರು ಎಲಾನ್ ಮಸ್ಕು, ಅಬ್ದುಲ್ ಕಲಾಮು ಇವರೇ ನಮಗೆ ಮೋಟಿವೇಟರ್ಸ್ ಆಗಬೇಕಾ? ಅಂದರೆ ನಮ್ಮ ಸಮಾಜದಲ್ಲಿ ಮೋಟಿವೇಟರ್ಸ್ ಇಲ್ವಾ ನಮಗೆ? ಅಂದರೆ ನಮ್ಮ ಉದ್ದೇಶ ಏನು ಗೊತ್ತಾ ಹರೀಶ್? ನಮ್ಮ ಉದ್ದೇಶ ಏನು ಗೊತ್ತಾ? ಆ ಥರ ಆಗಬೇಡ. ನೀನು ದುಡ್ಡು ಸಂಪಾದನೆ ಮಾಡು. ಮೋಟಿವೇಶನ್ ಯಾವುದಕ್ಕೆ ಕೊಡ್ತಿದ್ದೀವಿ ನಾವು? ವ್ಯಕ್ತಿತ್ವಕ್ಕೆ ಮೋಟಿವೇಶನ್ ಕೊಡ್ತಾ ಇದ್ದೀವಿ? ಇಲ್ಲ. ದೆರ್ ಇಸ್ ನೋ ಪರ್ಸನಾಲಿಟಿ ಮೋಟಿವೇಶನ್. ವೇರ್ ಇಟ್ ಈಸ್? ನೋ. ಮನಿ ಮೋಟಿವೇಶನ್, ಓನ್ಲಿ ಮನಿ ಮೋಟಿವೇಶನ್. ನೀನು ಹಣ ಸಂಪಾದನೆ ಮಾಡು. IAS ಹೊಡಿ, ಏನು ಕಟ್ಟಿಗೆ ತೊಗೊಂಡು ಹೊಡಿಯೋದು, IAS ತೊಗೊಂಡು ಹೊಡಿಯೋದು, IPS ಹೊಡಿ, IAS ಹೊಡಿ. ಏನು ಹೊಡಿಯೋದು? ಒಂದು ನಮ್ಮ ಇಂಡಿಯಾದಲ್ಲಿ 600 ಸೀಟಿದೆ IAS. ಬರೆಯೋರು ಲಕ್ಷಗಟ್ಟಲೆ ಎಕ್ಸಾಮ್ಸ್ ಬರೀತಾರೆ. ಫೇಲ್ ಆದವ್ರ ಕತೆ ಏನು? ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಪಾಪ. ಅಂದರೆ IAS ಇದ್ರೇ ಲೈಫು, IPS ಇದ್ರೇ ಲೈಫು. ಈ ಥರ ಒಂದು ಇಂಡಸ್ಟ್ರಿ ಹಾಕಿ ಈ ಥರ ದುಡ್ಡು ಸಂಪಾದನೆ ಮಾಡಿದ್ರೇ ಲೈಫು. ಅಯ್ಯೋ ರಾಮ, ಹ್ಯಾಪಿಯೆಸ್ಟ್ ಆಗಿರೋಕ್ಕೆ ನಿನಗೆ ಅಷ್ಟು ಬೇಕಾಗಿಲ್ಲಪ್ಪ ಅಂತ ಹೇಳೋಂಥವ್ರು ಎಲ್ಲಿದ್ದಾರೆ? ಅದನ್ನೆಲ್ಲ ಮಾಡ್ಬೋದು ಅವರು. ಬಟ್ ಏನಂತ ಹೇಳಿದ್ರೆ ಅವರು ಮೋಟಿವೇಶನ್ ಕೊಡೋದ್ರಲ್ಲಿ ರಾಂಗ್ ಇರ್ಬೋದು ಅಂತ ಹೇಳಿ. ಹರೀಶ್, ನಾನು ಒಂದೇ ಮಾತು ಕೇಳ್ತೇನೆ, ಅದೆಲ್ಲ ಯಾಕೆ ಮಾಡ್ಬೇಕು ಹೇಳಿ ನನಗೆ? ನಿನಗೆ IAS ಓದಬೇಕಂದ್ರೂ ಹಣನೇ, IPS ಏನು IAS ಓದಿ ನೀನು ದೇಶ ಸೇವೆ ಮಾಡಪ್ಪ ಅಂತ ಹೇಳ್ತಾನ ಅವನು? IAS ಓದ್ದವ್ರು ನೋಡು ಎಂಥ ಬಿಲ್ಡಿಂಗ್ ಕಟ್ಟಿದ್ದಾನೆ. IAS ಓದ್ದವ್ರು ನೋಡಿ ಅವ್ನಿಗೆ ಎಷ್ಟು ಪವರ್ ಇದೆ. ಅವ್ನು ಬಂದರೆ ಸೆಲ್ಯೂಟ್ ಹೆಂಗೆ ಹೊಡಿತಾರೆ. IAS ಓದ್ದವ್ರು ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅಂತ ಒಬ್ಬರನ್ನು ತೋರಿಸ್ತೀವ ನಾವು? ನೋ. ಬಿಲ್ಡಿಂಗ್ ಹೆಂಗೆ ಕಟ್ಟಿದ್ದಾನೆ, ಕಾರ್ ಹೆಂಗೆ ತೊಗೊಂಡಿದ್ದಾನೆ, ಅವ್ನ ಮಕ್ಕಳಿಗೆ ಎಂಥ ಒಂದು ಲೈಫ್ ಕೊಟ್ಟಿದ್ದಾನೆ, ಅವ್ನಿಗೆ ಎಷ್ಟು ಪವರ್ ಇದೆ, ಅವ್ನು ನೋಡಿದ್ರೆ ಎಷ್ಟು ಜನ ಸೆಲ್ಯೂಟ್ ಹೊಡಿತಾರೆ. ಇದಕ್ಕೆ IAS ಬೇಕು ನಮಗೆ. IAS ಅನ್ನೋದು ಸರ್ವೀಸ್, ಅದು ಡಿಗ್ನಿಟಿ ಅನ್ಕೊಂಡ್ಬಿಟ್ಟಿದ್ದೀವಿ. ಹಾಂ, ಎಸ್ ಅಂದರೆ ಏನು? ಸರ್ವೀಸ್. ಡಿಗ್ನಿಟಿ ಬೇಕಾಗಿಲ್ಲ, ನಮಗೆ ದುಡ್ಡು ಬೇಕು. IPS ದುಡ್ಡು ಬೇಕು, IAS ದುಡ್ಡು ಬೇಕು, ಇಂಡಸ್ಟ್ರಿಯಲಿಸ್ಟ್ ದುಡ್ಡು ಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಇಷ್ಟು ದುಡ್ಡು ಬರುತ್ತೆ. ನೀನು ಅವ್ರ ಜೀವನವನ್ನು ನೀನು ಕಂಪ್ಲೀಟಾಗಿ ಬರೀ ದುಡ್ಡಿಂದ ಅಳತೆ ಮಾಡ್ತಾ ಇದೆಯಾ ನೀನು? ಅದಕ್ಕೋಸ್ಕರ ಮೋಟಿವೇಶನ್ ಬೇಕು ನಿನಗೆ. ಮೋಟಿವೇಶನ್ ಅವನು ಸಂತೋಷವಾಗಿರೋದಕ್ಕೆಲ್ಲ ಜೀವನದಲ್ಲಿ, ಅವನು ತೃಪ್ತಿಕರವಾದ ಜೀವನ ಮಾಡೋದಕ್ಕೆಲ್ಲ ಜೀವನದಲ್ಲಿ. ಯಾಕೆ ಒಬ್ಬ ಮೆಕ್ಯಾನಿಕ್ ಆದರೂ ತೃಪ್ತಿಕರವಾದ ಜೀವನ ಮಾಡೋಕ್ಕಾಗಲ್ವಾ? ಖಂಡಿತ ಮಾಡ್ಬೋದು. ಹಾಂ, ಒಂದು 25,000 ಅಥವಾ 20,000 ರೂಪಾಯಿ ಸಂಬಳ ಬಂದರೆ ಬದುಕೋಕ್ಕಾಗಲ್ವಾ? ನಾವು ಪಾಠನೇ ಮಾಡಲ್ಲ ಅದನ್ನು ಚೀಪು, ಅದನ್ನು ಕೆಲಸಕ್ಕೆ ಬರೋದು. ನೋಡು ಅವನ್ನ ನೋಡು ಇವನ್ನ ನೋಡು. ಇದಕ್ಕೆ ಮೋಟಿವೇಟ್ ಮಾಡ್ತಾಯಿದ್ವಿ, ಇದಕ್ಕೆ ನಮ್ಮ ಮಕ್ಕಳಿಗೆ ಮೋಟಿವೇಶನ್ ಕೊಡ್ತಾಯಿದ್ವಿ ನಾವು. ಇದು ಯಾವ ಸೀಮೆ ಮೋಟಿವೇಶನ್ನು? ಇದರಿಂದ ಮಕ್ಕಳು ಎಷ್ಟು ಹಾಳಾಗ್ತಾರೆ. ಮತ್ತು ಮಕ್ಕಳು ಏನಾಗ್ತಾರೆ, ಆ ಪ್ರೆಷರು, ಆ ಡಿಪ್ರೆಷನ್ನು, ಆ ಎಲ್ಲ ಇದರಿಂದ ಡ್ರಗ್ಸ್ ತೊಗೋತಾರೆ. ಡ್ರಗ್ಸ್ ಯಾಕೆ ತೊಗೊತಾರೆ? ಮಕ್ಕಳಿಗೆ ಏನು ಡ್ರಗ್ಸ್ ತೊಗೋಬೇಕಂತ ಏನು ಇದೆಯಾ? ಅಂದರೆ ಅಲ್ಲಿ ಡಿಪ್ರೆಷನ್ ಇರುತ್ತೆ, ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿರುತ್ತೆ. ಪ್ರೆಷರ್, ವಿಪರೀತವಾದ ಪ್ರೆಷರಿಂದ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಟ್ರೆಸ್ಸಿಂದ ಡಿಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಆ ಡಿಪ್ರೆಷನಿಂದ ಹೊರಗೆ ಬರೋಕ್ಕೆ ಬೇರೆ ದಾರಿ ಇಲ್ಲ. ಎಸ್ಕೇಪಿಸಮಿಗೋಸ್ಕರ ಡ್ರಗ್ಸ್ ತೊಗೊತಾರೆ. ಡ್ರಗ್ಸ್ ಅನ್ನೋದು ಏನು? ಜಸ್ಟ್ ಎಸ್ಕೇಪಿಸಮ್ ಅಷ್ಟೇ. ಆ ಒಂದು ಮೂಮೆಂಟಲ್ಲಿ ಎಸ್ಕೇಪ್ ಆಗಬೇಕಷ್ಟೇ ಅವರು. ಅದರಿಂದ ಆ ಸ್ಟ್ರೆಸ್ಸಿಂದ ಹೊರಗೆ ಬರ್ಬೇಕು. ಏನು ಮಾಡ್ಬೇಕು? ನಾನು ಡ್ರಗ್ಸ್ ತೊಗೋಬೇಕು. ನೋಡಿ, ನಾವು ಮೋಟಿವೇಟ್ ಯಾವುದಕ್ಕೆ ಮಾಡ್ತಾಯಿದ್ದೀವಿ? ಮೋಟಿವೇಶನ್ ನಾವೇನಾದರೂ ಒಂದು ಒಳ್ಳೆಯದಕ್ಕೆ ಮೋಟಿವೇಶನ್ ಮಾಡ್ತಾಯಿದ್ದೀವ? ಒಂದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಮೋಟಿವೇಶನ್ ಮಾಡ್ತಾಯಿದ್ದೀವ? ನೋ. ನಮ್ಮ ಮೋಟಿವೇಶನ್ ಎಲ್ಲವೂ ಮೈಂಡೆಡ್ಡೇ, ದುಡ್ಡಿನ ಕಡೆ ಮೋಟಿವೇಶನ್ ಮಾಡ್ತಾಯಿದ್ದೀವಿ.
ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಹಾಗಾದರೆ ಇವಾಗ ಕೆಲವೊಬ್ಬರಿಗೆ, ಮಕ್ಕಳಿಗಾಯಿತು ಅಥವಾ ಮೀನ್ಸ್ ಮೋಟಿವೇಶನ್ ರಿಯಲ್ ಆಗಿ ಮಕ್ಕಳಿಗೆ ಕೊಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಪೇರೆಂಟ್ಸಿಗೆ ನೀವು ಹೇಳ್ತಾ ಹೋದ್ರಿ ಇವಾಗ ಜಸ್ಟ್ ಆರೋಗ್ಯಕರವಾದಂಥ ಮೋಟಿವೇಶನ್ ಇರಬೇಕು ಅಂತ ಹೇಳ್ಬಿಟ್ಟು, ಅತ್ಯುನ್ನತವಾದ ಒಂದು ಗೋಲ್ಸು ಅಥವಾ ವಿಷನ್ ಅಥವಾ ಡ್ರೀಮ್ಸ್ ಇಟ್ಕೊಂಡ್ರೆ ಇರ್ತಕ್ಕಂಥವ್ರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ಬೋದು? ನನಗೆ ಈ ಅತ್ಯುನ್ನತ ಹೈಯರು ಅಂದ್ರೇ ನನಗೆ ಆಗಲ್ಲ. ಯಾಕೆಂದರೆ ಇವತ್ತು ನನ್ನ ದಾರಿನ ನಾನು ನೋಡಿಕೊಂಡಾಗ ನಾನು ಸಾಮಾನ್ಯ ಒಬ್ಬ ರೈತನ ಮಗ. ಓಕೆ, ನನ್ನ ಎಜುಕೇಷನ್ನು ಅತಿ ಸಾಮಾನ್ಯ, PUC ಯಾರು ಬೇಕಾದ್ರೂ ಓದ್ತಾರೆ, ಕನ್ನಡ ಮೀಡಿಯಮ್ ಯಾರು ಬೇಕಾದ್ರೂ ಓದ್ತಾರೆ. ಬಟ್ ಇವತ್ತು ನಾನು ಬೆಂಗಳೂರಲ್ಲಿ ಒಂದು ಸೊಫಿಸ್ಟಿಕೇಟ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಲ್ಲ. ಈ ಒಂದು ಗೋಲ್ನ ನಾನು ಅವತ್ತೇ ಹಾಕ್ಕೊಂಡಿದ್ನ, ಹಿಂಗಿರ್ಬೇಕು ಅಂತ. ನಮ್ಮ ಹಳ್ಳಿಲಿದ್ದಾಗ ನಾನು ಬೆಂಗಳೂರು ಬಿಟ್ಟು ನಾನು ಸ್ವಂತ ಮನೆ ಕಟ್ಸ್ಕೊಂಡು ನಾನು 5 ಸ್ಟಾರ್ ರೆಸಾರ್ಟ್ ಮಾಡಿ ನಾನು ಇಷ್ಟೆಲ್ಲ ಬಿಸ್ನೆಸ್ ಮಾಡಿ ನಾನು 100 ಜನಕ್ಕೆ ಕೆಲಸ ಕೊಟ್ಟು ಇವೆಲ್ಲ ನಾನು ಅವತ್ತೇ ನಾನು ಗೋಲ್ ಹಾಕ್ಕೊಂಡಿದ್ದೆ. ನಾನು ಹಳ್ಳಿಯಾಗ ಕೂತ್ಕೊಂಡು ಹೈಯೆಸ್ಟ್ ಗೋಲ್ ಅಂತಂದು ಹೇಳ್ಬಿಟ್ಟು ನಡೀತಾ 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 ದಾರಿಯಲ್ಲಿ ಇದೆಲ್ಲ ಬಂದಿತ್ತು ಅಷ್ಟೇ. ಸೊ ನೀನು ಒಂದು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದೊಂದು ಆಲೋಚನೆ ಇರಬೇಕೇ ಹೊರತು ನಾನು ಎಲಾನ್ ಮಸ್ಕ್ ಥರ ಬಿಸ್ನೆಸ್ ಮಾಡಬೇಕು, ವಾರ್ನ್ ಬಫೆಟ್ ಥರ ಬಿಸ್ನೆಸ್ ಮಾಡಬೇಕು ಅಂತಂದರೆ ಆಗುತ್ತಾ ಹರೀಶ್? ಅದು ಅಂದರೆ ಇಲ್ಲಿ ನೀವು ಹೇಳ್ತಾ ಇರೋದು ಆ ಒಂದು ಚಿಕ್ಕ ಚಿಕ್ಕ 4 ಹೆಜ್ಜೆ ನಿನಗೆ ಎಷ್ಟು ಕಾಣುತ್ತೆ ಮುಂದೆ ಅಷ್ಟು ಮಾತ್ರ ನಡಿ, ಮತ್ತಿನ್ನೂ 4 ಹೆಜ್ಜೆ ಕಾಣುತ್ತೆ. ನೀನು ಕೈಯಲ್ಲಿರ್ತಕ್ಕಂಥ ಒಂದು ಕ್ಯಾಂಡಲೋ ಅಥವಾ ಲಾಂತರೋ ಎಷ್ಟು ಕಾಣುತ್ತೆ ನಿನಗೆ? ಒಂದು 4 ಅಡಿ 5 ಅಡಿ ಕಾಣುತ್ತೆ, ಅಷ್ಟು ನಡಿ ಫಸ್ಟು. ಮತ್ತೇನೊಂದು 5 ಅಡಿ ಕಾಣುತ್ತೆ, ಮತ್ತೊಂದು 5 ಅಡಿ ಕಾಣುತ್ತೆ, ಮತ್ತೊಂದು 5 ಅಡಿ ಕಾಣುತ್ತೆ. ಕೊನೆಗೆ ನೋಡಿದಾಗ ಬೇಕಾದಷ್ಟು ಅಚೀವ್ ಮಾಡಿಬಿಟ್ಟಿರ್ತೀಯ ನೀನು. ಯಾಕೆ ಮಕ್ಕಳಿಗೆ ಅಷ್ಟು ಸ್ಟ್ರೆಸ್ ಕೊಟ್ಟು ಅಷ್ಟು ಪ್ರೆಷರ್ ಕೊಟ್ಬಿಟ್ಟು ಅವ್ರಿಗೆ ಏನು ಕ್ರಿಯೇಟ್ ಮಾಡ್ತಾಯಿದ್ದೀರ ನೀವು? ಕೂತ್ಕೊಂಡು ಆರಾಮಾಗಿ ಸಂತೋಷವಾಗಿರೋದು ಹೇಗೆ, ಒಂದು ಒಳ್ಳೆ ರೀತಿಯಾದ ಜೀವನ ಮಾಡೋದು ಹೇಗೆ, ಇದನ್ನು ಕಲಿಸ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಮಕ್ಕಳು ಎಲ್ಲಿ ಬೇಕಾದ್ರೆ ಹೋಗ್ತಾರೆ. ನಿಮ್ಮ ಗುರಿ ಎಲ್ಲವೂ ಕೂಡ ಬರೀ ಹೈಯರು 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 ಅಂದರೆ ಲೋಯರ್ ಅಂತ ಇಲ್ವೇ ಇಲ್ವ ಜೀವನದಲ್ಲಿ? ಅಂದರೆ ಲೋಯೆಸ್ಟ್ ಪೀಪಲ್ ಬದುಕೋದಿಲ್ವಾ? ಅಂದರೆ ಅವ್ರೇನು ಕ್ರಿಮಿಕಿಟ್ಗಳಿದ್ದಂಗೆ ಲೋಯೆಸ್ಟ್ ಅನ್ನೋದು ಹೆಂಗೆ ಲೆಕ್ಕ ಇದು? ಎಲ್ಲರೂ ಕೂಡಿದ್ರಲ್ಲ ಸಮಾಜ, ಎಲ್ಲರೂ ಬದುಕಿದ್ರಲ್ಲ ಸಮಾಜ. ಇವತ್ತು ಸೆಲೂನ್ಸನ್ನ ಇಟ್ಕೊಂಡು ಎಷ್ಟು ನಿಮಗೆ ಗೊತ್ತಾ, ಬೆಂಗಳೂರಲ್ಲಿ ಸೆಲೂನ್ ಇಟ್ಕೊಂಡವರು ಹತ್ರ ಬೆಂಜ್ ಕಾರು, ಆಡಿ ಎಲ್ಲವೂ ಇದೆ. ಹೌದು, MG ರೋಡಲ್ಲಿ ಸೆಲೂನ್ ಇಟ್ಕೊಂಡಿದ್ದಾರಲ್ಲ ಅವರು, ಅವ್ರ ಹೆಸರೇನು ನನಗೆ ಗೊತ್ತಾಗ್ತಾ ಇಲ್ಲ. ಬೆಂಜು ಆಡಿ ಎಲ್ಲ ಇದೆ ಅವ್ರ ಹತ್ರ. ಹಾಂ, ಮತ್ತು ಸೆಲೂನ್ ಇಟ್ಕೊಂಡವ್ರಿಗೆ ಇರಬಾರ್ದಲ್ಲ, ಸೆಲೂನ್ ಅಂದರೆ ಚೀಪ್ ಅಲ್ಲ. ಹಾಂ, ಸೊ ನಿನ್ನ ಕ್ರಿಯೇಟಿವಿಟಿ ಇದ್ದಾಗ ಕ್ರಿಯೇಟಿವಿಟಿ ಕ್ರಿಯೇಟ್ಸ್ ದ ಮನಿ. ಹೌದು, ಕ್ರಿಯೇಟಿವಿಟಿ ಇಟ್ ಸೆಲ್ಫ್ ಕ್ರಿಯೇಟ್ಸ್ ದ ಮನಿ. ನೀನು ಬರೀ ಮನಿ ನಿನ್ನಂತ ಕ್ರಿಯೇಟಿವಿಟಿ ಇಲ್ಲ ಅಂತಂದ್ರೆ ಮನಿ ಎಲ್ಲಿಂದ ಬರುತ್ತೆ? ನಾವು ಮಾತಾಡ್ಕೊಂಡ್ವಿ, ಮನಿ ಈಸ್ ಎ ಬೈ ಪ್ರಾಡಕ್ಟ್. ಯಾವುದು ಪ್ರಾಡಕ್ಟ್? ಯುವರ್ ಕ್ರಿಯೇಟಿವಿಟಿ ಈಸ್ ಎ ಪ್ರಾಡಕ್ಟ್, ಯುವರ್ ನಾಲೆಡ್ಜ್ ಈಸ್ ಎ ಪ್ರಾಡಕ್ಟ್, ಯುವರ್ ಸ್ಕಿಲ್ ಈಸ್ ಎ ಪ್ರಾಡಕ್ಟ್, ಯುವರ್ ಟ್ಯಾಲೆಂಟ್ ಈಸ್ ಎ ಪ್ರಾಡಕ್ಟ್. ದಿಸ್ ಈಸ್ ಎ ಪ್ರಾಡಕ್ಟ್. ಈ ಪ್ರಾಡಕ್ಟ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನೀನು ಏನಾದರೂ ಮೋಟಿವೇಟ್ ಮಾಡು. ಈ ಪ್ರಾಡಕ್ಟ್ ಡೆವಲಪ್ ಆದರೆ ಆಟೋಮೆಟಿಕಾಗಿ ಬೈ ಪ್ರಾಡಕ್ಟ್ ಅದು ಬರುತ್ತೆ. ಅದು
ಬೈ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡೋದು, ಅದು ಮಾಡು 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 ಮಾಡು. ನೀನೇನು ಮೋಟಿವೇಟ್ ಮಾಡ್ತೀಯಾ? ಮೋಟಿವೇಟ್ ಮಾಡೋರನ್ನ ಎಲ್ಲಿ ಕರ್ಕೊಂಬಂದು ಮೋಟಿವೇಟ್ ಮಾಡಿಸ್ತೀಯಾ? ಇದು ಸಾಧ್ಯನಾ? ಇದು ಯಾವುದರ ಮೇಲೆ ನಮ್ಮ ಮೋಟಿವೇಶನ್ ಇರಬೇಕು, ಯಾವುದರ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇರಬೇಕು, ಯಾವುದರ ಮೇಲೆ ಅದು ಇನ್ನೊಂದೇನಂದ್ರಿ ಮೋಟಿವೇಶನು, ಇನ್ನೊಂದು ಇನ್ಸ್ಪಿರೇಷನ್. ಯಾವುದಕ್ಕಾಗಿ ನಾವು ಇನ್ಸ್ಪೈರ್ ಮಾಡಬೇಕು. ನಾವು ಇದನ್ನೆಲ್ಲ ಬಿಟ್ಬಿಡ್ತೀವಿ. ಅಂದರೆ ಈ ಬ್ಯಾಕ್ ಟು ಬೇಸಿಕ್ಸ್ ಅಂತ ಏನು ಇದೆ ಅಲ್ಲ, ಆ ಬ್ಯಾಕ್ ಟು ಬೇಸಿಕ್ಸ್ನ ಬಿಟ್ಬಿಟ್ಟಿದ್ದೀವಿ. ಅಂದರೆ ಬೇಸಿಕ್ ಸ್ಟ್ರಕ್ಚರ್ನ ಮರೆತು ಬಿಟ್ಟಿದ್ದೀವಿ. ಅಂದರೆ ಬುನಾದಿನ ಮರೆತು ಬಿಡ್ತಾ ಇದ್ದೀವಿ. ಬರೀ ಬಿಲ್ಡಿಂಗ್ ಮೇಲೆ ಆಲೋಚನೆ ಮಾಡ್ತಾ ಇದ್ದೀವಿ. ಸರಿಯಾದ ಬುನಾದಿ ಇದ್ದರೆ ಎಂಥದೇ ಬಿಲ್ಡಿಂಗ್ ಕಟ್ಬೋದು ನೀನು. ಹೌದು. ಈ ಫಂಡಮೆಂಟಲ್ ರೂಲ್ಸ್ನ ಮರೆತು ಬಿಡ್ತಾ ಇದ್ದೀವಿ ನಾವು. ಮರೆತುಬಿಟ್ಟು ಆಕಾಶದಲ್ಲಿ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಹೋಗ್ತೀವಿ, ಅದು ಕುಸಿದು ಬಿದ್ದುಬಿಡುತ್ತೆ. ಅದಕ್ಕೆ ನೋಡಿ, ಇವತ್ತು ಪ್ರಪಂಚದಲ್ಲಿ ವಿಪರೀತ ದುಡ್ಡಿದೆ, ಬಟ್ ಯಾರಿಗೂ ಸಮಾಧಾನ ಇಲ್ಲ. ಯಾಕೆಂದರೆ ನಾವೇನು ಮಾಡಿದ್ದೀವಿ, ದುಡ್ಡು ಸಂಪಾದನೆ ಮಾಡಿದರೆ ಸಮಾಧಾನ ಬಂದ್ಬಿಡುತ್ತೆ ಅಂತ ನಾವು ಲಿಂಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸಮಾಧಾನಕ್ಕೂ ದುಡ್ಡಿಗೂ ಸಂಬಂಧವೇ ಇಲ್ಲ. ಹಾಗಂತ ದುಡ್ಡು ಬೇಡ ಅಂತಲ್ಲ, ಕಂಪಲ್ಸರಿ ದುಡ್ಡು ಬೇಕು. ದುಡ್ಡಿಲ್ದಂಗೆ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ನೀನು ದುಡ್ಡನ್ನಾಗಿ ಹೆಂಗೆ ಸಂಪಾದನೆ ಮಾಡೋದಂತ ಆಲೋಚನೆ ಮಾಡೋದು. ನೀನು ಎಕ್ಸ್ಟ್ರೀಮ್ ಆಗಿ ಹೈಯರ್ ಅಂತ ಆಲೋಚನೆ ಮಾಡಿದ್ರೆ ನೀವು ಇದ್ದ ಲೈಫ್ ಹೋಗುತ್ತೆ, ಅದು ಬರಲ್ಲ. ಇರೋದನ್ನು ಇವತ್ತೇನು ನನ್ನ ಹತ್ರ ಇದೆ, ಆ ಇರೋದನ್ನು ಎಂಜಾಯಬಲಾಗಿ ಹೆಂಗೆ ಲೈಫ್ ಲೀಡ್ ಮಾಡ್ಬೋದು. ನನ್ನ ಹತ್ರ 20,000 ರೂಪಾಯಿ ಇದೆ, ತಿಂಗಳು 20,000 ಸಂಬಳ ಬರ್ತಾಯಿದೆ. 20,000 ಸಂಬಳದಲ್ಲಿ ಹೇಗೆ ಬದುಕೋದು ಅಂತ ಯಾವನು ನಿಜವಾಗಿ ಕಲ್ತ್ಕೊಳ್ತಾನೋ ಡೆಫಿನೆಟ್ಟಾಗಿ 2 ಲಕ್ಷ ಬಂದ್ರೂ ಅವನ ಲೈಫ್ನ ಲೀಡ್ ಮಾಡ್ತಾನೆ, 20 ಲಕ್ಷ ಬಂದ್ರೂ ಮಾಡ್ತಾನೆ, 2 ಕೋಟಿ ಬಂದ್ರೂ ಮಾಡ್ತಾನೆ. 20,000ದಲ್ಲಿ ಅವನು ಅಸಂತೃಪ್ತಿಕರವಾಗಿ ಬದುಕ್ತಾನೆ ಅಂತಂದರೆ ನಾಳೆ 20 ಲಕ್ಷ ಬಂದ್ರೂ ಅಸಂತೃಪ್ತಿಕರವಾದ ಬದುಕಿರುತ್ತೆ, 2 ಕೋಟಿ ಬಂದ್ರೂ ಅಸಂತೃಪ್ತಿಕರವಾಗಿರ್ತಕ್ಕಂಥ ಲೈಫೇ ಇರುತ್ತೆ. ಅಸಂತೃಪ್ತಿ ಅನ್ನೋದು ಫಿಕ್ಸ್ ಆಗಿರುತ್ತೆ ಅವನಿಗೆ. ಸೇಮ್ ಅದೇ ಥಾಟ್ ಪ್ಯಾಟರ್ನ್ಸ್ ಇರುತ್ತೆ, ಅದು ಫಿಕ್ಸ್ ಆಗೋಗಿರುತ್ತೆ. ಸೊ ಜೀವನದಲ್ಲಿ ಸರಳವಾಗಿ ಬದುಕೋದಕ್ಕೆ ಮೋಟಿವೇಶನ್ ಬೇಕಾಗಿಲ್ಲ. ಸರಳವಾಗಿ ಬದುಕೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಅಂದರೆ ಇಷ್ಟಿದ್ರೆ ಮಾತ್ರ ಬದುಕ್ತೀನಿ ನಾನು ಅನ್ನೋದು ಅದೊಂಥರ ಜೀವನನೇ ಅಲ್ಲ ಅದು. ನಾನು ಎಷ್ಟು ಸರಳವಾಗಿ ನಿಮಗೆ 10 ಲಕ್ಷ ಸ್ಯಾಲ್ರಿ ಬರಲಿ ಬಿಡಿ, ತೊಂದರೆ ಇಲ್ಲ ನಿಮಗೆ. ಬಟ್ 10 ಲಕ್ಷ ಖರ್ಚು ಮಾಡ್ಬೇಕಂತ ಏನಿಲ್ಲಲ್ಲ. ಹೌದು. ಸೊ ಸರಳವಾಗಿ ಹೆಂಗೆ ಬದುಕೋದು ನಾನು. ಇವತ್ತೇನಾಗಿದೆ, ಸರಳವಾಗಿ ಬದುಕೋದಕ್ಕೆ ಬರ್ತಾನೆ ಇಲ್ಲ ಯಾರಿಗೂ ಕೂಡ. ನೋಡ್ತಾ ಇದ್ದೀವಲ್ಲ, ಅದು ಬಂದದ್ದು ಖರ್ಚಾಗಬೇಕು. ಅದನ್ನು ಬಂದದ್ದು ಮೊದಲು ಫಸ್ಟ್ ಅಂತ ನಮ್ಮ ಒಂದು ಭಾರತೀಯ ಒಂದು ಮನಸ್ಥಿತಿ ಆ ಥರ ಇಲ್ಲ. ನಾವು ಬದುಕೋದೆಲ್ಲ ಸರಳವಾಗಿ ಬದುಕ್ತಾ ಇದ್ದೀವಿ. ನಾವು ಸರಳತೆ ಎಷ್ಟು ಸರಳವಾಗಿ ಬದುಕೋದನ್ನು ಕಲ್ತ್ಕೊಂಡ್ರೆ ಜೀವನದಲ್ಲಿ ಅಷ್ಟು ಸಕ್ಸಸ್ ಆದಂಗೆ. ಹೌದು. ಕಡಿಮೆ ಖರ್ಚಲ್ಲಿ ಬದುಕೋದು, ಸರಳವಾಗಿ ಬದುಕೋದಂದ್ರೆ ಕಡಿಮೆ ಖರ್ಚಲ್ಲಿ ಬದುಕೋದೆ. ಅಂದರೆ ಮತ್ತೆ ಜಿಪುಣತನ ಅಂತಲ್ಲ. ಸೊ ನಾವು ಇನ್ನೊಂದ್ಸಲ ಯಾವಾಗಾದ್ರೂ ಸರಳವಾದ ಜೀವನ ವಿಧಾನ ಹೆಂಗೆ ಅಂತ ಬೇಕಾದ್ರೆ ಮಾಡೋಣ, ಅದಕ್ಕೆ ನಾನು ಮಾತಾಡ್ತೀನಿ. ಸೊ ಅವನು ಜಿಪುಣನ ಸರಳತೆನ ಅದನ್ನು ಮಾತಾಡೋಣ ಬೇಕಾದ್ರೆ. ಸೊ ನಾವು ಸರಳವಾಗಿ ಬದುಕೋದನ್ನು ಕಲ್ತ್ಕೋಬೇಕು. ನಾವು ಯಾವಾಗ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರಳವಾಗಿ ಬದುಕೋದು ಹೇಗೆ, ಅದನ್ನು ನಾವು ಬಾಯಿಂದ ಹೇಳ್ಕೊಡೋದಲ್ಲ, ನಾವು ಜೀವಿಸಬೇಕು. ನಾವು ಎಷ್ಟು ಸರಳವಾಗಿ ಜೀವಿಸ್ತೀವಿ ಅಂತ ಗೊತ್ತಾದರೆ ಮಕ್ಕಳು ಕೂಡ ಅದು ಬರುತ್ತೆ, ಸರಳತನೇ. ನಾವು ಎಷ್ಟು ಅನ್ಯೋನ್ಯತೆವಿದ್ದೀವಿ. ಸೊ ನಾನು ಸಮಾಜವನ್ನು ಯಾವ ರೀತಿ ನೋಡ್ತಾ ಇದ್ದೀನಿ, ಎಲ್ಲರ ಜೊತೆ ಯಾವ ರೀತಿ ಬೆರೀತಾ ಇದ್ದೀನಿ, ಎಲ್ಲರಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದೀನಿ, ಇವನಿಗೆ ಹೆಚ್ಚು ಅವನಿಗೆ ಕಡಿಮೆ ಈ ಥರ ಇಲ್ದಂಗೆ. ನಮ್ಮ ಮನೇಲಿ ಆಳ್ಮಕ್ಳಿದ್ರು ನಮಗೆ, ನಾವು ಅವ್ರನ್ನ ಮಾಮ ಅಣ್ಣ ಅಂತಲೇ ಕರಿತಿದ್ವಿ ನಾವು. ಎಷ್ಟೋ ಸರಿ ನಾವು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಾವು. ನಮ್ಮ ಮನೇಲಿ ಕೂಡ ಹೇಳ್ತಕೊದ್ರು, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅಂದರೆ ನಾವು ಹೆಚ್ಚು ಕಡಿಮೆ ಯಾವತ್ತು ನೋಡೋದನ್ನು ಕಲಿತುಕೊಳ್ಳೋಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಏನಾಗುತ್ತೆ, ಎಲ್ಲವನ್ನು ಕೂಡ ಇವಾಗ ಮಾತಾಡಿದ್ರಿ ನೀವು ಹೈಯರ್ ಗೋಲ್ಸ್ ಅಂತ. ಜೀವನದಲ್ಲಿ ಹೈಯರ್ ಗೋಲ್ಸ್ನ ಇಟ್ಕೊಳ್ಳೋಕೆ ಹೋಗಬಾರ್ದು, ಹೈಯರ್ ಅಚೀವ್ಮೆಂಟ್ನ ಇಟ್ಕೋಬೇಕು. ಅಚೀವ್ಮೆಂಟು ಹೆಂಗೆ ಬರುತ್ತೆ ಅಂತಂದರೆ, ನಿನಗೆ ಹೈಯರ್ ಗೋಲ್ಸ್ ಇಟ್ಕೊಂಡ್ರೆ ಹೈಯರ್ ಅಚೀವ್ಮೆಂಟ್ ಬರುತ್ತೆ ಅಂತಿಲ್ಲ. ಹೈಯರ್ ಅಚೀವ್ಮೆಂಟ್ ಆಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇದ್ದಾಗ ನೀನು ನಡೀತಕ್ಕಂಥ ದಾರಿ ಸಕ್ರಮವಾಗಿ ನಡೀತೀಯ ನೀನು. ಯಾಕಂದರೆ ನಿನಗೆ ಲಾಂಗ್ ಗೋಲ್ಸ್ ಇರ್ತವೆ. ಲಾಂಗ್ ಗೋಲ್ಸ್ ವಿಲ್ ಲೀಡ್ ಟು ದ ಹೈಯರ್ ಲೆವೆಲ್ಸ್. ಶಾರ್ಟ್ ಗೋಲ್ಸ್ ಇಟ್ಕೊಂಡು ಶಾರ್ಟ್ ಗೋಲ್ಸಲ್ಲೇ ಹೈಯರ್ ಬಂದ್ಬಿಡ್ಬೇಕು ನಮಗೆ. ಟಕ್ಕಂತ 1 ವರ್ಷದಲ್ಲಿ ಹೈಯರ್ ಆಗಿಬಿಡ್ಬೇಕು ನಾನು.
ಒಂದು ವರ್ಷದಲ್ಲೇ ಮನೆ ಕಟ್ಸ್ಕೊಬೇಕು, ಒಂದು ವರ್ಷದಲ್ಲೇ ಕಾರ್ ತೊಗೊಂಡ್ಬಿಡ್ಬೇಕು. ಅಂದರೆ ಸಕ್ಸಸ್ಸಿಗೆ ಶಾರ್ಟ್ ಕಟ್ ಇಲ್ಲ ಅಂತಾರೆ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಈ ಒಂದು ವರ್ಷದಲ್ಲಿ ಈ ಥರ ಫೈನಾನ್ಷಿಯಲ್ ಗೋಲ್ಸ್ ಹಾಕ್ಕೊಳ್ಳೋದಂಗೆ ನೀವು ಒಂದು ವರ್ಷದಲ್ಲಿ ನಾನು ಇಂಥ ನಾಲೆಡ್ಜ್ ಸಂಪಾದನೆ ಮಾಡಬೇಕು, ಈ ಒಂದು ವರ್ಷದಲ್ಲಿ ಇಂಥ ಸ್ಕಿಲ್ ಸಂಪಾದನೆ ಮಾಡಬೇಕು, ಒಂದು ವರ್ಷದಲ್ಲಿ ಇಂಥ ಟ್ಯಾಲೆಂಟ್ ಸಂಪಾದನೆ ಮಾಡಬೇಕು, ಒಂದು ವರ್ಷದಲ್ಲಿ ಇಂಥ ಒಂದು ಕ್ರಿಯೇಟಿವಿಟಿಯಾಗಿ ಆಲೋಚನೆ ಮಾಡಬೇಕು, ಈ ಕ್ರಿಯೇಟಿವಿಟಿನ ಕಲಿಬೇಕು ನಾನು, ಈ ಥರ ಹಾಕ್ಕೊಳ್ಳಿ ನೋಡೋಣ. ಸೊ ಅದು ನಮಗೆ ರಿಯಲ್ಲಾಗಿ ನಮ್ಮ ಲೈಫ್ನ ಲೀಡ್ ಮಾಡೋದು. ದಟ್ ಈಸ್ ರಿಯಲ್ ಮೋಟಿವೇಶನ್. ದಟ್ ಈಸ್ ರಿಯಲ್ ಮೋಟಿವೇಶನ್. ಅದಕ್ಕೆ ನಾವು ಮೋಟಿವೇಶನ್ ಬೇಕಾದ್ರೆ ಕೊಟ್ಕೊಳ್ಳೋಣ. ಅದನ್ನು ಬಿಟ್ಬಿಟ್ಟು ನೀನು ಟಾರ್ಗೆಟು ಗೋಲೆಲ್ಲ ಫಿಕ್ಸ್ ಮಾಡ್ಕೊಂಡು ನೀನು ಹಿಂಗಾಗಬೇಕು ಹಂಗಾಗಬೇಕು, IAS ಹೊಡಿಬೇಕು, IPS ಹೊಡಿಬೇಕು, ಏನೋ ಅದನ್ನು ತೊಗೊಂಡು ಹೊಡಿಯೋದ? ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಅದು ಅಚೀವ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಹಾಕ್ಕೊಳ್ತೀವಿ. ಕೊಟ್ಟ ತಕ್ಷಣ ಆಗುತ್ತೆ ಪ್ರೆಷರ್ ಕ್ರಿಯೇಟ್. ಆ ಪ್ರೆಷರ್ ಕ್ರಿಯೇಟ್ ಆಗಿ ಮಕ್ಕಳು ಏನು ಮಾಡ್ತವೆ, ಮೋಟಿವೇಶನ್ ಅಲ್ಲ ಡಿಮೋಟಿವೇಶನ್ ಆಗಿ ನನ್ನ ಕೈಲಿ ಆಗಲ್ಲ ಡಿಪ್ರೆಷನ್ಗೆ ಹೋಗ್ಬಿಡ್ತವೆ. ಮೊನ್ನೆ ಯಾವುದೋ ಒಂದು ಆಯ್ತಲ್ಲ, MBBS ಫಸ್ಟ್ ಇಯರ್ ಜಾಯ್ನ್ ಆಗಿರ್ತಕ್ಕಂಥ ಬಾಂಬೆದಲ್ಲಿ ಇರ್ತಕ್ಕಂಥ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅವ್ರ ತಂದೆ ತಾಯಿ ದುಡ್ಡಿತ್ತು, MBBSನ ಪರ್ಚೇಸ್ ಮಾಡಿದರು, ಆ ಹುಡುಗಿಗೆ ಕೊಟ್ಟರು, ಅಲ್ಲಿ ಹೋಯ್ತು. ಆ ಒಂದು ಎನ್ವಿರಾನ್ಮೆಂಟಲ್ಲಿ ಎಲ್ಲರೂ ಒಳ್ಳೊಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದರು. ಪಾಪ ಈ ಹುಡುಗಿ ಅಷ್ಟಿಲ್ಲ, ನೋಡಿತು, 6 ತಿಂಗಳು 8 ತಿಂಗಳು ನೋಡಿತು, ನನ್ನ ಕೈಲಿ ಆಗಲ್ಲ ಅಂತ ಗೊತ್ತಾಯಿತು, ಸೂಸೈಡ್ ಮಾಡ್ಕೊಂಡು. ಏನು ಮಾಡಿದ್ರು, ಏನು ಮೋಟಿವೇಶನ್ ಮಾಡಿದ್ರು? ಆ ಹುಡುಗಿಗೆಲ್ಲ ಮೋಟಿವೇಶನ್ ಮಾಡಿ ಕಳಿಸಿದ್ರು, ಏನಾಯ್ತು ಮೋಟಿವೇಶನ್? ಅಂದರೆ ಇವತ್ತಿನ ದಿವಸ ನಾವು ಡಿಗ್ನಿಟಿನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಲ್ಲ, ಈ ಡಿಗ್ರಿನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಈ ಕ್ವಾಲಿಫಿಕೇಷನ್ಸ್ ಏನು ಇದ್ದಾವೆ, ಡಿಗ್ರಿನೂ ಇದನ್ನು ನಾವು ಡಿಗ್ನಿಟಿಲಿ ಕಂಪೇರ್ ಮಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಆದರೆ ಈ ಡಿಗ್ನಿಟಿ, ಮೆಡಿಸಿನ್ ಆದರೆ ಈ ಡಿಗ್ನಿಟಿ, ಚಾರ್ಟರ್ಡ್ ಅಕೌಂಟೆಂಟ್ ಆದರೆ ಈ ಡಿಗ್ನಿಟಿ. ಇದನ್ನು ನಾವು ಡಿಗ್ನಿಟಿಲಿ ನಾವು ಅಳತೆ ಮಾಡ್ತಾ ಇದ್ದೀವಿ ಎಲ್ಲವೂ ಕೂಡ. ಆ ಡಿಗ್ನಿಟಿ ಲೀಡ್ಸ್ ಟು ದ ಮನಿ. ಆ ಡಿಗ್ನಿಟಿಗೆ ಅಲ್ಲಿ ಮನಿನ ಟಚ್ ಮಾಡಿರ್ತೀವಿ. ಸೊ ಇದಕ್ಕೆ ನಾವು ಮೋಟಿವೇಟ್ ಮಾಡ್ತಾ ಇದ್ದೀವಿ. ಸೊ ಇಂಥ ಮೋಟಿವೇಶನಿಂದ ಮಕ್ಕಳ ಭವಿಷ್ಯ ಏನಾಗುತ್ತೆ? ಸೊ ಎಲ್ಲೋ ಒಂದು ಕಡೆ ನಾವು ಪೇರೆಂಟ್ಸ್ ಅನ್ನೋರು ಕೂಡ ರಾಂಗ್ ಮೋಟಿವೇಶನ್ಗೆ ಒಳಗಾಗ್ಬಿಡ್ತೀವಿ ಅಂತ ಹೇಳಿ ಅನ್ಬೋದು. ಆ್ಯಕ್ಚುಲಿ ರಾಂಗ್ ಮೋಟಿವೇಶನ್ ಅನ್ನೋದಕ್ಕಿಂತ ಅಲ್ಲಿ ಯಾವ ಥರ ಅವ್ರು ಮೋಟಿವೇಟ್ ಆಗಿದ್ದಾರೆ ಅನ್ನೋದು ಮೇನ್ ಇದು ಆಗುತ್ತೆ. ರಾಂಗ್ ಮೋಟಿವೇಶನ್ ಅಲ್ಲ, ಪೇರೆಂಟ್ಸ್ ಎಲ್ಲ ರಾಂಗ್ ಮೆಂಟಾಲಿಟಿಲಿದ್ದಾರೆ. ರಾಂಗ್ ಮೆಂಟಾಲಿಟಿ ಇದ್ದಾರೆ. ಸೊ ಆ ರಾಂಗ್ ಮೆಂಟಾಲಿಟಿಯಿಂದ ಹೊರಗೆ ಬರ್ಬೇಕು ನಾವು. ನೀವು ನಮ್ಮ ಮನೆಗೆ ಬಂದು ನಮ್ಮ ಮಕ್ಕಳ ಕೇಳಿ, ಯಾವತ್ತಾದರೂ ನನ್ನ ಮಗನಿಗೆ ಆಗಲಿ ನನ್ನ ಮಗಳಿಗೆ ಆಗಲಿ ನಾನು ಓದು ಅಂತ ಬಲವಂತ ಮಾಡಲ್ಲ. ಇಷ್ಟೇ ಮಾರ್ಕ್ ಬರಬೇಕು ಅಂತ ಒಂದು ದಿನವೂ ಹೇಳಿಲ್ಲ, ನಾನು ಇವತ್ತಿನವರೆಗೂ ಹೇಳಿಲ್ಲ, ನಾನು ಹೇಳಲ್ಲ ಕೂಡ ನಾನು. ಬಟ್ ಅವು ಓದ್ತವೆ, ಅವು ಎಷ್ಟು ಓದಬೇಕು ಅಷ್ಟು ಓದ್ತವೆ, ಎಷ್ಟು ಮಾರ್ಕ್ ತೆಗಿಬೇಕು ಅಷ್ಟು ಮಾರ್ಕ್ಸ್ ತೆಗಿತವೆ ಅಷ್ಟೇ. ನೀನು ಬಲವಂತ ಮಾಡಿ, ನೀನು ಪ್ರೆಷರ್ ಕ್ರಿಯೇಟ್ ಮಾಡಿ, ಸ್ಟ್ರೆಸ್ ಕೊಟ್ಟು ಅದನ್ನೆಲ್ಲ ಮಾಡಿ ಆ ಮಕ್ಕಳನ್ನ ಏನು ಮಾಡ್ತೀರಾ ನೀವು? ಲೈಫ್ನ ಇನ್ಸ್ಪಿರೇಷನ್ ಆಗಿ ತೊಗೊಳೋದ್ರ ಬದಲು ಡಿಮೋಟಿವೇಶನ್ ಆಗ್ತಾರೆ ಆ್ಯಕ್ಚುಲಿ. ಸೊ ಅವ್ರ ಹತ್ರ ಕೂತ್ಕೊಳ್ಳಿ, ಚೆನ್ನಾಗಿ ಮಾತಾಡಿ. ಸೊ ಅವ್ರನ್ನ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳಿ, ಮಕ್ಕಳ ಹತ್ರ ಒಳ್ಳೆ ಫ್ರೆಂಡ್ಸ್ ಆಗಿ. ಸೊ ಅದರಿಂದ ಅವರು ಮೋಟಿವೇಶನ್ ತೊಗೊತಾರೆ. ಮೈ ಫಾದರ್ ಇಸ್ ಮೈ ಫ್ರೆಂಡ್ ಅಂತಾರೆ. ಸೊ ಆ ಮೋಟಿವೇಶನ್ ಆಗ್ಬೇಕು ಮಕ್ಕಳು. ಅದನ್ನು ಬಿಟ್ಬಿಟ್ಟು ಯಾವನೋ ಎಲ್ಲೆಲ್ಲೋ ಏನೇನೋ ಅವನಿಗೆ ಇವತ್ತು ಬಿಲ್ ಗೇಟ್ಸ್ ಯಾವ ರೀತಿ ದುಡ್ಡು ಸಂಪಾದನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ವಾರನ್ ಬಫೆಟ್ಟು ಅವ್ರು ಏನೋ ಪುಸ್ತಕ ಬರೆದಿರ್ಬೋದು, ಅವ್ರು 4 ಸ್ಪೀಚ್ ಹೇಳಿರ್ಬೋದು, ಅದೇ ರಿಯಲ್ಲ ನಮಗೆ ಗೊತ್ತಿಲ್ಲ. ಹೇಳು, ಫೈನಾನ್ಸ್ ಇವತ್ತೇನೋ ಒಂದು ಫೈನಾನ್ಸ್ನ ನೋಡಿಬಿಟ್ಟು ನಾವು ಮೋಟಿವೇಶನ್ ತೊಗೊತಾ ಇದ್ವಿ ಅಂತಂದರೆ ಅದು ರಿಯಲ್ಲ. ಅದು ಅವ್ರು ಕರೆಕ್ಟಾಗಿ ಹಂಗೆ ಹೇಳಿದ್ದಾರೆ ಅವರು. ಹೋಗಲಿ, ನಿನಗೆ ಏನಾದರೂ ಒಂದು ಡೈರೆಕ್ಟ್ ಲಿಂಕ್ ಇದೆಯಾ, ಸಪೋರ್ಟ್ ಇದೆ, ಡೈರೆಕ್ಟ್ ಅವ್ರ ಹತ್ರ ಲಿಂಕ್ ಇದೆ ನಿನಗೆ? ಇಲ್ಲ. ನಾವು ಯಾವತ್ತು ಹೈಯರ್ ಗೋಲ್ಸು ಹೈಯರ್ ಅಚೀವ್ಮೆಂಟ್ಸ್ ಅಂತಂದರೆ ಹಿಂಗೆ ಇರುತ್ತೆ ನಮ್ಮ ಒಂದು ಇದು. ನಮ್ಮ ಎದುರುಗಡೆ ಕಾಣ್ತಕ್ಕಂಥವ್ರನ್ನ ಯಾರಾದರೂ ಹೇಳು, ಒಬ್ಬನು ಜಾಬ್ ಮಾಡಿ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ, ಅವನು ತೋರಿಸ್ಬೇಕಾರೆ ನೋಡಪ್ಪ ಅಷ್ಟು ಮಾಡ್ಬೋದು. ಇಲ್ಲ, ನಮಗೆ ಅದು ಬೇಕಾಗಿಲ್ಲ. ಹೈಯರ್ ಇಟ್ಟರೆ ಅಷ್ಟಕ್ಕೆ ಬರುತ್ತಂತೆ. ಅಷ್ಟಾದರೂ ಮಾಡ್ತಾರಂತೆ. ಇದೇ ಕೊಟ್ಬಿಟ್ರೆ ಅದು ಮಾಡಲ್ಲಂತೆ. ಆಹಾ, ಇವ್ರ ಮೆಂಟಾಲಿಟಿ ನೋಡಿ ಹೆಂಗಿದೆ. ಅಂದರೆ ನೀವು ಹೇಳ್ತಾ ಹೋದ್ರಿ, ಚಿಕ್ಕದಾಗಿರ್ತಕ್ಕಂಥ ಒಂದು ಅಚೀವ್ಮೆಂಟ್ನ ನಾವು ಮಾಡ್ಕೋತಾ ಹೋಗಬೇಕು, ಆವಾಗ ಅದು ಇಟ್ ವಿಲ್ ಲೀಡ್ ಟು ಬಿಗರ್ ಆಸ್ಪೆಕ್ಟ್ಸ್ ಆಫ್ ಅಚೀವ್ಮೆಂಟ್ ಅಂತ ಹೇಳಿ ನಮ್ಮ ಸೈಕಾಲಜಿಲಿ ಒಂದು ಪಾಠ ಬರುತ್ತೆ. ಮಕ್ಕಳಿಗೆ ನಾವು ಮೋಟಿವೇಶನ್ ಮಾಡೋದು ಬೇಕಾಗಿಲ್ಲ, ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ಓಕೆ, ಮಕ್ಕಳಿಗೆ ಸಕ್ಸಸ್ನ ರುಚಿ ತೋರಿಸ್ಬೇಕಂತೆ. ಈಗ ಫಾರ್ ಎಕ್ಸಾಂಪಲ್, ನಿನ್ನ ಮಗಳಿದ್ದಾಳೆ. ಹೌದು. ನಿನ್ನ ಮಗಳ ಜೊತೆ, ನಿನ್ನ ಮಗಳಿಗೆ ಎಷ್ಟು ವರ್ಷ? 4 ವರ್ಷ. 4.5 ವರ್ಷ. ಸೊ ನಿನ್ನ ಮಗಳ ಜೊತೆ ರನ್ನಿಂಗ್ ರೇಸ್ನ ನೀನು ಮಾಡ್ಬೇಕು. ನೀನು ನಾವಿಬ್ಬರು ಸೇರಿ ರನ್ ಮಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ. ಸೊ ಆಟೋಮೆಟಿಕಾಗಿ ನೀನು ನೀನು ಹೈಟ್ ಇದೆಯಾ,
ನೀನು ಹೆಜ್ಜೆದು ಆಗ್ತೀಯ, ನಿನ್ನ ಮಗಳಿಗಿಂತ ನೀನು ಜೋರಾಗಿ ಮುಂದಕ್ಕೆ ಓಡ್ಬಿಡ್ತೀಯ, ಹೌದಿಲ್ಲ? ಹೌದು. ನೀನು ಓಡ್ಬಿಡ್ತೀಯ. ನೀನು ಫಸ್ಟ್ ಡೇ ಹೋಗ್ತೀಯ, ಮತ್ತು ಇನ್ನೊಂದು ಸಲ ಹೋಗ್ತೀಯ, ಮೂರನೇ ಸಲಕ್ಕೆ ಏನು ಮಾಡ್ತಾರೆ ಅಂತಂದರೆ ನಿನ್ನ ಮಗಳು ಬರಲ್ಲ. ಅಪ್ಪ ನೀನೇ ಗೆಲ್ತೀಯ ಬಿಡಪ್ಪ, ನನಗೇನು ಬೇಡ ಅಂತಾಳೆ. ಹೌದಾ? ಅದೇ ಫಸ್ಟ್ ಡೇನೇ ನೀನು ಸೋತ್ಬಿಡ್ಬೇಕು. ಬಾ ಏನಮ್ಮ ನೀನು, ನಾನು ಏನು ಅಂದ್ಕೊಂಡಿದ್ದೆ, ಗೆದ್ದುಬಿಟ್ಟೆ ನಾನು. ಸೆಕೆಂಡ್ ಡೇ ಸೋತ್ಬಿಡ್ಬೇಕು, ಥರ್ಡ್ ಡೇನೂ ಸೋತ್ಬಿಡ್ಬೇಕು. ಫೋರ್ತ್ ಡೇ ಏನು ಹೇಳ್ತಾಳೆ ಅಂದರೆ, ನಾನು ನಿನ್ನ ಜೊತೆ ಕಾಂಪಿಟೇಟ್ ಮಾಡಲ್ಲ, ನನಗೆ ಸರಿಸಮಾನ ಜೊತೆ ಕಾಂಪಿಟೇಟ್ ಮಾಡ್ತೀನಿ ಅಂತಾಳೆ ಹುಡುಗಿ. ನಿನಗೆ ಓಡೋಕ್ಕೆ ಬರಲ್ಲ ಅಂತಾಳೆ. ಸೊ ಆ ಒಂದು ಸಕ್ಸಸ್ನ ಅಚೀವ್ಮೆಂಟನ್ನ ಮಕ್ಕಳಿಗೆ ಕೊಡ್ಬೇಕು. ನಾವೇನು ಮಾಡ್ತೀವಿ ಗೊತ್ತಾ, ಒಂದೊಂದು ಸಾರಿ ಈ ಸೈಕಾಲಜಿ ಇದರ ಅಂದರೆ ಕೆಲವು ಮಕ್ಕಳಿಗೆ ನಾವು ಯಾವ ರೀತಿ ಮೋಟಿವೇಟ್ ಮಾಡಬೇಕು ಅಂತ ಹೇಳ್ತಾರಲ್ಲ ನೀವು, ಮಕ್ಕಳ ಹತ್ರ ಕೂತ್ಕೊಂಡು ಮಾತಾಡಿದಾಗ ಒಂದು ಕ್ಲಾಸಲ್ಲಿ ನಾನು ಈ ಥರ ಕೆಲವೊಂದು ಸಲ ಮಾಡ್ತಾ ಇರ್ತೀನಿ. ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಒಂದು ತರಗತಿಯಲ್ಲಿ ಒಂದು 50 ಜನ ಮಕ್ಕಳಿದ್ರು ಅಂತ ಅಂದ್ಕೊಳ್ಳಿ. ಅದನ್ನು 3 ಗುಂಪು ಮಾಡ್ತೀವಿ. ಒಂದು 16-17 ಜನ ಒಂದು ಗುಂಪಲ್ಲಿ ಇರ್ತಾರೆ. ಸೊ ಅವ್ರಿಗೊಂದು ಟಾಸ್ಕ್ ಕೊಡ್ತೀವಿ. ಏನು, ನಾವು ಒಂದಿಷ್ಟು ಸ್ಪೆಲ್ಲಿಂಗನ್ನು ಬರ್ಕೊಡ್ತೀವಿ ಏನು ಬೇಕಾದ್ರೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎಲಿಫೆಂಟ್ ಕಾರಿಡಾರ್, ಅದನ್ನು ಅಕ್ಷರಗಳನ್ನ ಎಲ್ಲಿ ಬೇಕಲ್ಲಿ ಬರೆಯೋದು, ಹಿಂದೆ ಮುಂದೆ ಬರೆಯೋದು. ನೀವು ಅದನ್ನು ಕರೆಕ್ಟಾಗಿ ವರ್ಡ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳೋದು. ಇನ್ನೊಬ್ರಿಗೆ ಕೂಡ ಆ ಥರ ಕೊಡೋದು. ಮೂರನೇ ಗುಂಪು ABC ಅಂತಿತ್ತು ಅಂದ್ಕೊಳ್ಳಿ. 3ನೇ ಗುಂಪಿಗೆ ಯಾವ ರೀತಿ ಮಾಡಿದ್ರೂ ವರ್ಡ್ ಬರಬಾರ್ದು, ಆ ಥರ ಕೊಟ್ಟಿರ್ತೀವಿ ನಾವು. ಇಬ್ಬರಿಗೇನೋ ವರ್ಡ್ ಮಾಡೋಕ್ಕೆ ಬರುತ್ತೆ. ಓಕೆ, ಆ ಥರ ಕೊಟ್ಟಿರ್ತೀವಿ. ಒಂದು ಯಾವುದೋ ಬಸ್ ಸ್ಟಾಪ್ ಅಂತ ಒಂದು, ಎಲಿಫೆಂಟ್ ಕಾರಿಡಾರ್ ಅಂತ ಒಂದು, ಅವರಿಗೆ ಏನು ಮಾಡಿದ್ರೂ ವರ್ಡ್ ಬರಲ್ಲ, ಆ ಥರ ಕೊಟ್ಟಿರ್ತೀವಿ. 3ನೇ ಗುಂಪು ಸಿ ಬ್ಯಾಚಿಗೆ. ಇವರಿಬ್ಬರು ಮಾಡಿಬಿಡ್ತಾರೆ. ಅವ್ರು ಒದ್ದಾಡಿ ಸಾಯ್ತಾರೆ, ಮಾಡೋಕ್ಕಾಗಲ್ಲ. ಆಮೇಲೆ ಕೊಡ್ತಾರೆ. ನಾವು ಹೇಳಲ್ಲ ಅದು ಮಾಡೋಕ್ಕೆ, ನಿಮ್ದು ಅದೇನು ಅಂತ ವರ್ಡ್ ಅಂತ ಹೇಳಕ್ಕೆ ಹೋಗಲ್ಲ ನಾವು. ಮತ್ತೆ 2ನೇ ಸಲ ಮತ್ತೆ ಕೊಡ್ತೀವಿ. ಸೇಮ್ ಇವರಿಬ್ಬರಿಗೆ ABನವರಿಗೆ ಮಾಡೋಕ್ಕೆ ಬರೋದಂಥ ವರ್ಡ್ ಕೊಡ್ತೀವಿ, ಅವ್ರಿಗೆ ಮಾಡೋಕ್ಕೆ ಬರಲಾರ್ದಂಥ ವರ್ಡ್ ಕೊಡ್ತೀವಿ. ಅವಾಗಲೂ ಮಾಡಲ್ಲ ಅವರು. ಓಕೆ, ಮತ್ತೆ 3ನೇ ಸಲ ABಗೆ ವರ್ಡ್ ಮಾಡೋಕ್ಕೆ ಬರೋದು ಕೊಡ್ತೀವಿ, Cಗೆ ಮಾಡೋಕ್ಕೆ ಬರೋಕ್ಕೆ ಕೊಡಲ್ಲ. ಇದಾಯ್ತಾ? 4ನೇ ಸಾರಿ 3ವರ್ಗೂ ವರ್ಡ್ ಮಾಡೋಕ್ಕೆ ಬರೋದು ಕೊಡ್ತೀವಿ. ವರ್ಡ್ನ ಮಾಡ್ಬೋದು, ಆ ಥರ ಕೊಡ್ತೀವಿ. Cನವ್ರು ಮಾಡೋದೇ ಇಲ್ಲ. ಯಾಕೆ? 3 ಸಲ ತಮ್ಮ ಕೈಲಿ ಆಗಲ್ಲ ಅಂತ ಗೊತ್ತಾಗಿರುತ್ತಲ್ಲ, 4ನೇ ಸಲ ಡಿಸೈಡ್ ಮಾಡಿಬಿಡ್ತಾರೆ, ನಾವು ಮಾಡೋಕ್ಕಾಗಲ್ಲ ಬಿಡು, ಇದು ಅಲ್ಲಪ್ಪ, ಇದು ಏನು ಎಲ್ಲ ರಾಂಗ್ ಕೊಟ್ಟಿದ್ದಾರೆ. 3ನೇ ಸಾರಿ ಆದಮೇಲೆ 4ನೇ ಸಾರಿ ನಾವು ಅವ್ರಿಗೆ ಕರೆಕ್ಟ್ ವರ್ಡ್ ಕೊಟ್ಟರು ಕೂಡ ಅವ್ರು ಮಾಡಲ್ಲ. ಅವರು ಯಾಕೆ? 3 ಸಾರಿ ಫೇಲ್ ಆಗಿ ಫಿಕ್ಸ್ ಆಗಿರ್ತಾರೆ ಅವರು, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಈ ಎಕ್ಸ್ಪೆರಿಮೆಂಟ್ನ ಮಾಡಿ ತೋರಿಸ್ತೀವಿ ಅವ್ರಿಗೆ ನಾವು. ನಿಮ್ಮ ಜೀವನದಲ್ಲೂ ಕೂಡ ಈ ಥರ ಇರುತ್ತೆ. ನಾನು ಹೇಳಿದೆ ನಿಮಗೆ, ಮಗಳ ಹತ್ರ ನೀನು ಒಂದು ವೇಳೆ ನೀನು ಮಗಳಕ್ಕಿಂತ ಜೋರಾಗಿ ಓಡಿ ಗೆದ್ದುಬಿಟ್ರೆ ಏನಾಗುತ್ತೆ, 1 ಸಾರಿ 2 ಸಲ 3 ಸಲ ಗೆದ್ದುಬಿಟ್ರೆ ಏನಾಗುತ್ತೆ, ಅದು ನಿನ್ನ ಮಗಳಿಗೆ ಗೊತ್ತಾಗುತ್ತೆ, ನಾನು ಅಪ್ಪ ಗ್ಯಾರಂಟಿ ಗೆಲ್ತಾರೆ, ನಾನು ಸೋಲ್ತೀನಿ. ಸೊ ಈ ಥರ ನಾವು ಎಕ್ಸ್ಪೆರಿಮೆಂಟ್ಸಿಂದ ನಮ್ಮ ಮಕ್ಕಳನ್ನು ಮೋಟಿವೇಟ್ ಮಾಡಬೇಕು. ದಟ್ ಈಸ್ ರಿಯಲ್ ಮೋಟಿವೇಶನ್. ಅದು ಬಿಟ್ಬಿಟ್ಟು ನೀನು ಯಾವನೋ ಪ್ರಪಂಚದಲ್ಲಿ ಇಲ್ಲದೆ ಇರ್ತಕ್ಕಂಥವ್ರನ್ನೆಲ್ಲ ತಂದುಬಿಟ್ಟು ಬ್ರೂಸ್ಲಿ ಹಂಗೆ ಮಾಡ್ದ, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಸಚಿನ್ ತೆಂಡೂಲ್ಕರ್ ಹಿಂಗೆ ಹೊಡೆದ, ಬ್ಯಾಟ್ ಹಿಂಗೆ ಹೊಡೆದ, ನಮಗೆ ಇವೆಲ್ಲ ಬೇಕಾಗಿಲ್ಲ ಹರೀಶ್. ಯಾವತ್ತೂ ಕೂಡ ಅನ್ಅಚೀವಬಲ್ ಇರ್ತಕ್ಕಂಥ ಪರ್ಸ್ನಾಲಿಟೀಸ್ನ ನಾವು ಹೇಳಬಾರ್ದು ಯಾವತ್ತೂ ಕೂಡ. ನಮ್ಮ ಹತ್ತಿರ ಇರ್ತಕ್ಕಂಥ ಚಿಕ್ಕ ಮೋಟಿವೇಟ್ ಮಾಡಿ ಚಿಕ್ಕವಾಗಿರ್ತಕ್ಕಂಥದ್ದನ್ನು ಮಾಡ್ತಾ ಹೋದಾಗ ದೊಡ್ಡದು ಆಟೋಮೆಟಿಕ್ಕಾಗಿ ಬರುತ್ತೆ ಅವ್ರಿಗೆ. ಆ ಒಂದು ಬಿಗ್ದಾಗೆ ಅಚೀವ್ ಮಾಡಿರ್ತಕ್ಕಂಥ ಲೆವೆಲ್ನ ನೋಡ್ತಾ ಇರ್ಬೇಕಾದ್ರೆ ನಾವು ಅಚೀವ್ ಮಾಡ್ತಾ ಹೋದಾಗ ಅವ್ರನ್ನ ಕನ್ಸಿಡರ್ ಮಾಡಿ. ಸೈಂಟಿಸ್ಟ್ ಏನು ಹೇಳ್ದ, ನಿಮಗೆ ದೊಡ್ಡದು ನನಗೆ ಚಿಕ್ಕದು. ಆ ಮನಸ್ಥಿತಿ ನಮ್ಮ ಮಕ್ಕಳಿಗೆ ಬರಬೇಕು. ಪ್ರಪಂಚಕ್ಕೆ ದೊಡ್ಡದಾಗಿರಬೇಕು, ಮಕ್ಕಳಿಗೆ ಚಿಕ್ಕದಾಗಿರ್ಬೇಕು. ಅದು ಇವತ್ತು ಪ್ರಪಂಚಕ್ಕೆ ದೊಡ್ಡದಾಗಿ ಇವ್ರಿಗೂ ಅದಕ್ಕಿಂತ ದೊಡ್ಡದಾಗಿಬಿಟ್ಟಿದೆ ಈಗ, ಅದಕ್ಕೆ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕಾಗಿ ಮೋಟಿವೇಶನ್ ಅನ್ನೋದು ಡಿಮೋಟಿವೇಟ್ ಆಗಬಾರ್ದು, ಡಿಮೋಟಿವೇಟ್ ಮಾಡೋಂಥ ಒಂದು ಪರಿಸ್ಥಿತಿ ಬರಬಾರ್ದು. ಅಂಥ ಮೋಟಿವೇಶನ್ನ ಮಕ್ಕಳಿಗೆ ಕೊಡಬಾರ್ದು. ಅವನು ಯಾವನೇ ಕೊಟ್ಟರು ತಗೋಬಾರ್ದು, ನಾವು ಮಾಡಬಾರ್ದು, ಬೇರೆಯವ್ರು ಕೂಡ ಕೊಡಿಸ್ಬಾರ್ದು. ಸೊ ಅಂಥ ಮೋಟಿವೇಶನ್ನಿಂದ ಏನೂ ಉಪಯೋಗ ಇಲ್ಲ. ಮೋಟಿವೇಶನ್ ಮಾಡ್ತಕ್ಕಂಥ ಮನಸ್ಥಿತಿ ನಿನಗಿದ್ದರೆ ನೀನು ಸೈಂಟಿಫಿಕಲಿ ಅದನ್ನು ಪ್ರೂವೇನ ಅಲ್ಲ. ಯಾವುದನ್ನು ನಾನು ನನ್ನ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ರೆ ಆ ಮಕ್ಕಳು ಅದನ್ನು ಮೋಟಿವೇಶನ್ನ ತೊಗೊತಾರೆ ಅನ್ನೋ ಭಾವನೆ ನಿನ್ನಲ್ಲಿ ಇರಬೇಕು ಫಸ್ಟು. ಅಂಥ ಮೋಟಿವೇಶನ್ ಮಾಡೋಂಗಿದ್ರೆ ಮಾಡು, ಇಲ್ಲಾಂದರೆ ತೆಪ್ಪಗಿರು. ಮಕ್ಕಳು ಏನಾಗಬೇಕು ಅದು ಆಗ್ತಾರೆ. ನಾನೇನು ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಅವರವರ ಜೀವನ ಅವ್ರದ್ದು. ಭಗವಂತ ಎಲ್ಲರನ್ನೂ ಅವ್ರವ್ರು ಏನಾಗಬೇಕು ಅಂತ ಮಾಡಿರ್ತಾರೆ, ಅದು ಆಗುತ್ತೆ. ನಾನೇನಾಗಬೇಕು ಅಂತ ಮಾಡೋ ಗೊಂಬೆಗಳಲ್ಲ ಅವೇನು.
ಓಕೆ, ನಾನೇನಾದರೂ ಮಾಡಬೇಕು ಅಂತಂದರೆ ಅದರಲ್ಲಿ ಸೈಂಟಿಫಿಕ್ ಒಂದು ಇದಿರಬೇಕು. ಆ ಥರ ಇದ್ದದ್ದನ್ನು ನಾನು ಮಾಡಿದಾಗ ಉಪಯೋಗ ಆಗುತ್ತೆ, ಇಲ್ಲದ್ರೆ ಉಪಯೋಗ ಆಗೋದಿಲ್ಲ. ಅಂದರೆ ಫಸ್ಟು ನಾನು ಮೋಟಿವೇಟ್ ಆಗಬೇಕು. ಎಸ್, ರಿಯಲ್ ಆಗಿ ಮೋಟಿವೇಟ್. ಎಕ್ಸಾಕ್ಟ್ಲಿ. ಸೊ ಮೋಟಿವೇಟ್ ಮೈ ಸೆಲ್ಫ್. ಸೊ ಹಾಗಾಗಿ ಈ ಒಂದು ಮೋಟಿವೇಶನ್ ಬಗ್ಗೆ ಸೊ ಅದರ ಡೆಪ್ತ್, ಆಳದ ಬಗ್ಗೆ ನಾವು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸೊ ನಾವಿದ್ರೆ ಈ ಒಂದು ಎಪಿಸೋಡಿಂದ ನಾವು ಏನು ತಿಳ್ಕೊಬೋದು ಅಂತ ಹೇಳಿದರೆ, ಬಿಗ್ದಾಗಿ ದೊಡ್ಡದಾಗಿರ್ತಕ್ಕಂಥ ಅಚೀವ್ ಮಾಡಬೇಕು ಅನ್ನೋ ಒಂದು ಕನಸು ಕಾಣೋದ್ರ ಬಗ್ಗೆ ಮಕ್ಕಳಿಗೆ ತಿಳಿಸೋದ್ರ ಬದಲು ಫಸ್ಟು ನಾವು ಮೋಟಿವೇಟ್ ಆಗಿದ್ದೀವಾ, ಸೊ ನಾವು ಅದರಲ್ಲಿ ಅಲ್ಲ, ಅದು ಎಂಥದೇ ಬಿಗ್ ಅಚೀವ್ಮೆಂಟ್ ಇರಲಿ, ಅದನ್ನು ಈಗಲೇ ತುಂಬೋದು ಬೇಡ. ಹೌದು, ಈಗ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ ಟೇಸ್ಟ್ ಕೊಡಿ ಅವ್ರ ಮಕ್ಕಳಿಗೆ. ಅದನ್ನೇ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ ಟೇಸ್ಟ್ ಕೊಟ್ಟಾಗ ದೊಡ್ಡ ಅಚೀವ್ಮೆಂಟ್ ಅನ್ನೋದು ಚಿಕ್ಕದೇ ಆಗುತ್ತೆ ಅವರಿಗೆ. ಸೊ ನಿಮಗೆ ದೊಡ್ಡದಾಗಿರ್ಬೋದು, ಮಕ್ಕಳಿಗೆ ದೊಡ್ಡದಾಗಬಾರ್ದು. ಮಕ್ಕಳಿಗೆ ಯಾವತ್ತೂ ಕೂಡ ಚಿಕ್ಕದನ್ಸು, ಯಾರಿಗೇ ಆಗಲಿ, ನಿನಗೆ ಆಗಲಿ ನನಗೆ ಆಗಲಿ, ಒಂದು ಸಾಧನೆ ಅನ್ನೋದು ಚಿಕ್ಕದಾಗಿರ್ಬೇಕು ನಮಗೆ. ಅದು ದೊಡ್ಡದು ಅಂತ ಅಂದ್ಕೊಂಡಾಗ ನಾನು ಇವತ್ತೇ ಡ್ರಾಪ್ ಆಗಿಬಿಡ್ತೀನಿ, ನನ್ನ ಕೈಲಿ ಆಗಲ್ಲ ಅಂತ. ಸೊ ದೊಡ್ಡದಲ್ಲ ಅದು, ಅದು 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 ಸಾಮಾನ್ಯ ಅಂತ ನನ್ನ ಮನಸ್ಸಿಗೆ ಬರಬೇಕು. ಆ ಸಾಮಾನ್ಯ ಅಂತ ನನ್ನ ಮನಸ್ಸಿಗೆ ಬರಬೇಕು ಅಂತಂದರೆ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ ನಾನು ಮಾಡ್ಕೊತ ಹೋಗ್ಬೇಕು. ನಾನು ಅಲ್ಲಿ ನಾನು ಆ ಟೇಸ್ಟ್ನ ನೋಡಿರ್ಬೇಕು. ನಾನು ನೋಡಿದಾಗ ನನಗೆ ದೊಡ್ಡದು ಅನ್ನೋದು ಪ್ರಪಂಚಕ್ಕೆ ದೊಡ್ಡದು, ನನಗೆ ದೊಡ್ಡದಲ್ಲ. ಸೊ ಹಾಗಾಗಿ ನಾವು ನಮ್ಮ ಎದುರುಗಡೆ ಇರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ಉದಾಹರಣೆಗಳ ಮುಖಾಂತರ ಅದನ್ನು ಅಚೀವ್ ಮಾಡೋದ್ರ ಮುಖಾಂತರ ನಾವು ಮಕ್ಕಳಿಗೆ ಸ್ಫೂರ್ತಿ ಆಗಬೇಕು ಅನ್ನೋದನ್ನು ಇಲ್ಲಿ ತಿಳ್ಕೊತಾ ಈ ಒಂದು ಎಪಿಸೋಡ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತುಂಬ ಧನ್ಯವಾದಗಳು ಸರ್, ತುಂಬ ಥ್ಯಾಂಕ್ ಯು.